Good evening, everyone. Today we are going to discuss about the case study on income tax of this year. ಈ ವರ್ಷಕ್ಕೆ income tax case study ಏನು ಬರುತ್ತೆ ಅನ್ನೋದು ಡಿಸ್ಕಷನ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದಟ್ ಪ್ರಾಬ್ಲಮ್, ಇಲ್ಲಿ ಏನಾಗಿತ್ತು ಅಂತಂದ್ರೆ ಈಗ 2 years ಬ್ಯಾಕ್ ಇಂದ ನ್ಯೂ ಟ್ಯಾಕ್ಸ್ ರಿಸಿಮ್ ಬಂತು. ಆ್ಯಕ್ಚುಲಿ ಅಂದರೆ ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಬಂತು. ಏನಂತ ಬಂತು, ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಚೇಂಜ್ ಆಗಿತ್ತು, ಟ್ಯಾಕ್ಸ್ ರೇಟ್. ಅದನ್ನು ಫಸ್ಟ್ ಹೇಳ್ಕೊಂಡು ಉಳಿದಿದ್ದು ಹೋಗ್ತೇನೆ ಅಂತ ನಾನು. ಈಗ ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಅಥವಾ ರಿಸಿಮ್ ಪ್ರಕಾರ ಏನಾಗಿತ್ತು ಅಂತಂದ್ರೆ, ಈ ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ಅಥವಾ ರಿಸಿಮ್ ಪ್ರಕಾರ ಅಂತಂದ್ರೆ ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಅಂತಂದ್ರೆ ಏನು ಗೊತ್ತಾ, ಈಗ ಹೊಸದಾಗಿ ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಅಂತ ಬಂದೈತೆ. ಆಕ್ಚುಲಿ ನ್ಯೂ ಟ್ಯಾಕ್ಸ್ ರಿಸಿಮ್ ಅಂತ ಕರೀತಾರೆ. ಅದಕ್ಕೆ ನ್ಯೂ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಏನಂತ ಬಂತು ಅಂತಂದ್ರೆ, ಅಂಡರ್ ಸೆಕ್ಷನ್ 115BAC ಇದನ್ನ ಅಪ್ಲೋಡ್ ಮಾಡಾಗುತ್ತೆ. ಅಂದ್ರೆ ಇದು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ಗೆ ಅಪ್ಲೈ ಆಗಂತ ಒಂದು ಏನು ಸೆಕ್ಷನ್ ಇದು. ಈ ಸೆಕ್ಷನ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ದಟ್ ಇಸ್ ನ್ಯೂ ಟ್ಯಾಕ್ಸ್ ರಿಸಿಮ್. ಈ ಸೆಕ್ಷನ್ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಓಲ್ಡ್ ಟ್ಯಾಕ್ಸ್ ರಿಸಿಮ್ ಅಂತ ಕರೀತಾರೆ. ಓಲ್ಡ್ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಟ್ಯಾಕ್ಸ್ ರೇಟ್ ಅಥವಾ ಸ್ಲ್ಯಾಬ್ ರೇಟ್ ಏನಿತ್ತು ಅಂತಂದ್ರೆ, ಸ್ಲ್ಯಾಬ್ ರೇಟ್ ಇದು ಇಂಪಾರ್ಟೆಂಟ್. ಈಗ ಇದಕ್ಕೆ ಈ ಸಿಸ್ಟಮ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಮೇನ್ ವ್ಯತ್ಯಾಸ ಈಗ ಇದು. ಆಮೇಲೆ ಸಬ್ ಡಿಫ್ರೆನ್ಸಸ್ ಏನ್ ಬರ್ತವೆ ಅನ್ನೋದು ಆಮೇಲೆ ಹೇಳ್ತೇನೆ ನಾನು ನಿಮಗೆ. ಓಲ್ಡ್ ಸಿಸ್ಟಮ್ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಅಥವಾ ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ಸ್ಲ್ಯಾಬ್ ರೇಟ್ ಏನಿತ್ತು ಅಂತಂದ್ರೆ, ಫಸ್ಟ್ ಅಪ್ ಟು 2,50,000 ತನಕ ನಿಲ್ ರೇಟ್ ಆಫ್ ಟ್ಯಾಕ್ಸ್ ಇತ್ತು. ನೆಕ್ಸ್ಟ್ 2,50,000 ಟು 5 lakh ತನಕ ಎಷ್ಟಿತ್ತು ಅಂತಂದ್ರೆ 5% ಟ್ಯಾಕ್ಸ್ ರೇಟ್ ಇತ್ತು. 5 to 10 lakh ತನಕ ಎಷ್ಟಿತ್ತು ಅಂದ್ರೆ 10% ಟ್ಯಾಕ್ಸ್ ರೇಟ್ ಇತ್ತು. ಓಕೆ, ಸಾರಿ 10% ಅಲ್ಲ, 20% ಟ್ಯಾಕ್ಸ್ ರೇಟ್ ಇತ್ತು. 10 lakh ಮೋರ್ ದೆನ್ 10 lakh ಎಷ್ಟಿತ್ತು ಅಂತಂದ್ರೆ 30% ಟ್ಯಾಕ್ಸ್ ರೇಟ್ ಇತ್ತು. ಇದು ಹಳೆಯ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ರೇಟ್ ಇರೋಂಥ ಒಂದು ಓಲ್ಡ್ ಸಿಸ್ಟಮ್ ಟ್ಯಾಕ್ಸ್ ರೇಟ್ ಅಥವಾ ಓಲ್ಡ್ ಸಿಸ್ಟಮ್ ಅಥವಾ ಓಲ್ಡ್ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಸ್ಲ್ಯಾಬ್ ರೇಟ್ ಎಷ್ಟಿತ್ತು ಇಷ್ಟಿತ್ತು. ಬಟ್ ನ್ಯೂ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಅಥವಾ ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ಏನಂತ ಬಂತಂದ್ರೆ, ಅಂದ್ರೆ ಅಡಾಪ್ಷನ್ ಆಫ್ ಅಂಡರ್ ಸೆಕ್ಷನ್ 115BAC ಅಡಾಪ್ಷನ್ ಮಾಡ್ಕೊಂತೀರಿ ಅಂತಂದ್ರೆ ಈ ತರ ಸ್ಲ್ಯಾಬ್ ರೇಟ್ ಬಂತು. ಇದ್ರ ಪ್ರಕಾರ ಸ್ಲ್ಯಾಬ್ ರೇಟ್ ಏನಂತ ಬಂತು ಅಂತಂದ್ರೆ, ಒಂದ್ ಮಾತು ಹೇಳ್ತೀನಿ ನೋಡಿ, ಅಪ್ ಟು 2,50,000 ತನಕ ಏನಂತ ಬಂತು, ನಿಲ್ ಟ್ಯಾಕ್ಸ್ ರೇಟ್, ಟ್ಯಾಕ್ಸ್ ಇಲ್ಲ. 2,50,000 ಟು 5 lakh ತನಕ 5%. ಹಾಗೆ ಡಿಫರೆನ್ಸ್ ಆಫ್ 2,50,000 ಯಾಕೆ ಹೋಗೈತಿ. ಆಮೇಲೆ 5 lakh ಟು 7,50,000 ತನಕ ಎಷ್ಟು ಅಂತಂದ್ರೆ 10%. 7,50,000 ಟು 10 lakh ತನಕ ಎಷ್ಟು ಅಂತ ಬಂತಂತಂದ್ರೆ 15% ಬಂತು. 10 lakh ಟು 12,50,000 ಅಂದ್ರೆ ಡಿಫರೆನ್ಸ್ ಆಫ್ 2,50,000 ಅಷ್ಟೇ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಎಷ್ಟು ಅಂತ ಬಂತು ಅಂದ್ರೆ 20% ಬಂತು. ಮೋರ್ ದೆನ್ ಎಷ್ಟು 12,50,000 ಟು 15 lakh ತನಕ ಎಷ್ಟು ಬಂತಂದ್ರೆ 25% ಬಂತು. ಇನ್ ಕೇಸ್ ಮೋರ್ ದೆನ್ 15 lakh ಅಂತ ಬಂತಂದ್ರೆ ಎಷ್ಟು ಬಂತಂದ್ರೆ 30% ಬಂತು. ಜೊತೆಗೆ ಈ ಟ್ಯಾಕ್ಸ್ ರೇಟ್ ಜೊತೆಗೆ ನಾವು ಕಂಪಲ್ಸರಿ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಬರ್ದಿತ್ತು. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಕರೀತಾರೆ, ಅದೇ HEC ಅಂತ ಕರೀತಾರೆ. ಅದನ್ನ ಕಂಪಲ್ಸರಿ ಪ್ರತಿ ಸಲನೂ ನಾವು ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋ ಮುಂದೆ 4% ಆಡ್ ಮಾಡಬೇಕು. ಈಗ ಟ್ಯಾಕ್ಸ್ 1,000 ಬರಲಿ, ಆ 1,000ಗೆ ಆ ಟ್ಯಾಕ್ಸ್ ಮೇಲೆ 4% ಎಜುಕೇಶನ್ ಸೆಸ್ ಕೊಡ್ಬೇಕು ನೀವು. ಎಜುಕೇಶನ್, ಹೈಯರ್ ಎಜುಕೇಶನ್ ಅಂಡ್ ಹೆಲ್ತ್ ಅಂಡ್ ಹೈಯರ್ ಎಜುಕೇಶನ್ ಟ್ಯಾಕ್ಸ್ ರೇಟ್ ಕೊಡಲೇಬೇಕು ನೀವು. ಓಕೆ, ಆಪ್ಷನ್ ಇದು ಕಂಪಲ್ಸರಿ. ಸರಿ, ಇದು ನಾನು ಹೇಳಕತ್ತಿದ್ದು ಯಾಕೆ ಅಂತಂದ್ರೆ, ಈಗ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನೀವು ಲೆಕ್ಕ ಮಾಡೋ ಮುಂದೆ ಈ ಸಿಸ್ಟಮ್ ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ, ನ್ಯೂ ಸಿಸ್ಟಮ್ ಅಂತಂದ್ರೆ ಅಂಡರ್ ಸೆಕ್ಷನ್ 115BAC ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ ಟ್ಯಾಕ್ಸ್ ನ ಕಂಡುಹಿಡ್ಕೋಬೇಕಾಗುತ್ತೆ. ಟ್ಯಾಕ್ಸ್ ಹೆಂಗ್ ಕಂಡುಹಿಡ್ಬೇಕಂದ್ರೆ ಈ ರೇಟ್ ಮುಖಾಂತರ ಕಂಡುಹಿಡ್ಕೋಬೇಕು. ಅದ ಒಂದು ವೇಳೆ ಓಲ್ಡ್ ಸಿಸ್ಟಮ್ ಪ್ರಕಾರ ನಾವು ಓಲ್ಡ್ ಸಿಸ್ಟಮ್ ಅಂತಂದ್ರೆ ಇದ್ರ ಅರ್ಥ ಏನಂತಂದ್ರೆ, ಇದು ಡಸ್ ನಾಟ್ ಆಫ್ಟ್ ನೆನ್ಪಿಟ್ಕೊಳ್ರಿ. ಇದು ಆಫ್ಟ್ ಮಾಡ್ಕೊಂಡಿರೋದು, ಇದು ಆಫ್ಟ್ ಮಾಡ್ಕೊಂಡದೇ ಇರೋದು. ಇದು ಯಾವ ಸಿಸ್ಟಮ್ ಅಂತಂದ್ರೆ ಅಂಡರ್ ಸೆಕ್ಷನ್ 115BAC ಅಡಾಪ್ಟ್ ಮಾಡ್ಕೊಂಡ್ರೆ ಈ ಟ್ಯಾಕ್ಸ್ ರೇಟ್ ಮುಖಾಂತರ ನೀವು ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಈ ಒಂದ್ ವೇಳೆ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ, ನ್ಯೂ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ, ನ್ಯೂ ಟ್ಯಾಕ್ಸ್ ರೇಟ್ ರಿಸಿಮ್ ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಇದನ್ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಎದನ್ನ ಅಂತಂದ್ರೆ ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಅಂತಂದ್ರೆ ಈ ತರ 3 ಸ್ಲ್ಯಾಬ್ಗಳು ಅಪ್ ಟು 2,50,000 ಬಿಟ್ಟ ನಿಲ್, 2,50,000 ಟು 5 lakh 5%, 5 to 10 lakh 20%, more than 10 lakh 30%.
ಹಾಗಾದ್ರೆ ಈ ಎರಡು ಸಿಸ್ಟಮ್ ಪ್ರಕಾರ ಲೆಕ್ಕ ಮಾಡಿದಾಗ ಯಾವ ಟ್ಯಾಕ್ಸ್ ಸಿಸ್ಟಮ್ ನಮ್ಗೆ ಬೆಟರ್ ಆ್ಯಂಡ್ ಬೆನಿಫಿಟ್ ಆಕೈತೆ ಅನ್ನೋದು ಈ ಕೇಸ್ ಸ್ಟಡಿ ಒಳಗೆ ಹೇಳ್ಬಹುದೇನೋ ಅಂದ್ರೆ ನಾ ಹೇಳ್ತಿರೋದು ಅಪ್ರಾಕ್ಸಿಮೇಟ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನಮ್ಗೆ ಕೇಸ್ ಸ್ಟಡಿ ಬರಬೇಕು ಅನ್ನೋದು ಒಂದು ರೀಸನ್ ಇಂದ ನಿಮ್ಗೆ ಹೇಳ್ತೀನಿ ನಾನು ಈ ಸಿಸ್ಟಮ್. ಈಗ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನಾವು ಹೆಂಗೆ ಲೆಕ್ಕ ಮಾಡಬೇಕು ಅನ್ನೋದಂತಂದ್ರೆ ಒಂದು ಮಾತು ಹೇಳ್ತಾ ಬರ್ತೀನಿ, ನಿಮ್ಗೆ ಒಂದ್ಸಲ ಎಲ್ಲಾನು ರಿಮೈಂಡ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಲೆಕ್ಕ ಮಾಡ್ಬೇಕಂತಂದ್ರೆ ನಿಮ್ಗೆ ಓಟ್ ಒಂದ್ಸಲ ರಿವಿಷನ್ ಆಗ್ತೈತಿ ನೋಡ್ರಿ. ಇದು ನೆನಪಿರ್ಬೇಕಲ್ಲ, ಇದು ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ, ಇದು ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ನಿಮ್ಗೆ ಈಜಿಯಾಗಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅನ್ನೋದು ಹೇಳಿ ನಾನು ನಿಮಗೆ. ಯಾವುದೇ ಸಿಸ್ಟಮ್ ಪ್ರಕಾರ ನೀವು ಟ್ಯಾಕ್ಸ್ ಇಟ್ಕೊಂಡಾಗ ಬಂದಂಥ ಟ್ಯಾಕ್ಸ್ಗೆ 4% ಏನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಯಾರು ಮಾಡಬೇಕು ಅಥವಾ ನಾನು ಹೇಳ್ತಾರೆ ಹೈಯರ್ ಎಜುಕೇಷನ್ ಸೆಸ್ ಅಥವಾ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಎಷ್ಟು ಪರ್ಸೆಂಟ್ ಆ್ಯಡ್ ಮಾಡ್ಬೇಕು ಹೇಳಿ ನೀವು? 4% ಕಂಪಲ್ಸರಿ ಆ್ಯಡ್ ಮಾಡಬೇಕು. ಈಗ ಹಂಗಂದ್ರೆ ಒಂದು ಕೇಸ್ ಸ್ಟಡಿ ಸಾಲ್ವ್ ಮಾಡೋಕ್ಕಿಂತ ಬಿಫೋರ್ ನಾನು ಒಂದು ಪೂರ್ತಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಂತ ಹೋಗ್ತೀನಿ. ನಾನು ನಿಮ್ಗೆ ಒಂದ್ಸಲ 5th ಸೆಮ್ 6th ಸೆಮ್ ಓಟ್ ರಿವಿಷನ್ ಮಾಡ್ಕೊಡ್ತೀನಿ. ಹಾಗೆ ನೋಡ್ಕೊಂತ ಬರ್ರಿ. ಯಾಕಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಥಿಂಗ್ಸ್ ರಿಲೇಟಿಂಗ್ ಟು ಟ್ಯಾಕ್ಸ್ ಅಂತ ಹೇಳಿ. ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಒಳಗೆ ಎಲ್ಲರೂ ಕಲಿಬೇಕಾಗೈತೆ ನಾವು. ಯಾವ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋ ಸೆಕೆಂಡ್ರಿ. ಅದಕ್ಕೋಸ್ಕರ ಸ್ಪೀಡ್ ಆಗುತ್ತೆ ಕಡಾಗುತ್ತೆ. ಓಕೆ ಲೀವ್ ಇಟ್ ನಾವು. ಈಗ ಫಸ್ಟ್ ಈಗ ನಿಮಗೆ ಎಷ್ಟು ಹೆಡ್ ಇದ್ವು ಹೇಳ್ರಿ? ಸೋರ್ಸ್ ಆಫ್ ಇನ್ಕಮ್ ಒಳಗೆ ಎಷ್ಟು ಹೆಡ್ ಇದ್ವು? ಸೋರ್ಸ್ ಆಫ್ ಇನ್ಕಮ್ ಒಳಗೆ 5 ಹೆಡ್ಡಿಂಗ್ ಇದ್ವು ನಿಮಗೆ. ಒಂದೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಗೊತ್ತಿತ್ತು ನಿಮಗೆ. ಹಂಗಂದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ನಾವು ಹೆಂಗ್ ಲೆಕ್ಕ ಮಾಡ್ತಿದ್ವಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಂದೇ ಹೆಡ್ಡಿಂಗ್. ಎರಡನೇ ಹೆಡ್ಡಿಂಗ್ ಏನಂತಂದ್ರೆ ಎಚ್ ಪಿ, ಇನ್ಕಮ್ ಫ್ರಮ್ ಎಚ್ ಪಿ ಅಂತ ಗೊತ್ತಿತ್ತು ಎಲ್ಲರಿಗೂ, ರೈಟ್? ಇನ್ಕಮ್ ಫ್ರಮ್ ಎಚ್ ಪಿ ಅಂತ ಗೊತ್ತಿತ್ತು ಎಲ್ಲರಿಗೂ. ಎಸ್ ಎಸ್ ಇನ್ಕಮ್ ಫ್ರಮ್ ಎಚ್ ಪಿ ಎರಡನೇ ಹೆಡ್ಡಿಂಗ್, ಹೌದಾ? ನೆಕ್ಸ್ಟ್ ಹೆಡ್ಡಿಂಗ್ ಯಾರಂತ ಇತ್ತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್. ನೆಕ್ಸ್ಟ್ ಹೆಡ್ಡಿಂಗ್ ಯಾರಂತಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಈಗ ಏನು ನಮ್ದು ಒಂದೇ ಚಾಪ್ಟರ್ ಐತಲ್ಲ ಟ್ಯಾಕ್ಸ್ ಒಳಗೆ 6th ಸೆಮ್ ಒಳಗೆ ಅದು. ನೆಕ್ಸ್ಟ್ ಅನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈ ತರ ಹೆಡ್ಡಿಂಗ್ ಇದು ನಿಮ್ಗೆ ನೆನಪೈತೆ? ನಾನು ನಿಮ್ಗೆ ಎಷ್ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಅಷ್ಟು ಟ್ರೈ ಮಾಡಾಕತ್ತೆ ನಾನು ನಿಮಗೆ. ನೋಡ್ಕೊಂತ ಹೋಗೋಣ. ಈಗ ಇನ್ಕಮ್ ಫ್ರಮ್ ಸ್ಯಾಲರಿ ಹೆಂಗೆ ಲೆಕ್ಕ ಮಾಡ್ತಿದ್ವಿ? ಅಲ್ಲೆಲ್ಲ ಕೊಡೋರು, ಬೇಸಿಕ್ ಅಂತ ಕೊಡೋರು, ಡಿ ಎ ಅಂತ ಕೊಡೋರು, ಎಜುಕೇಶನ್ ಅಲೌನ್ಸಸ್ ಅಂತ ಕೊಡೋರು, ಹಾಸ್ಟೆಲ್ ಅಲೌನ್ಸಸ್ ಎಲ್ಲ ನೆನಪು ಮಾಡ್ತೀರಿ. CCA ಸಿಟಿ ಕಂಪೆನ್ಸೇಟರಿ ಅಲೌನ್ಸಸ್ ಅಂತ ಕೊಡೋರು, HRA ಅಂತ ಕೊಡೋರು. ನೆಕ್ಸ್ಟ್ ಒಂದು ಇವನ್ನೆಲ್ಲ ಕೊಡ್ತಿದ್ರು, ನೆನಪೈತೆ ನಿಮಗೆ? ಆಮೇಲೆ ಈ ಎಲ್ಲಾನು ತಗೊಂಡಾದ್ಮೇಲೆ ಕಾಂಟ್ರಿಬ್ಯೂಷನ್ ಟು RPF ನೆನಪಿಟ್ಕೊಳ್ರಿ. HRA ನಿಮ್ಗೆ ಲೆಕ್ಕ ಮಾಡ್ತಿದ್ವಿ ನಾನು ವರ್ಕಿಂಗ್ ನೋಟ್ ಹಾಕಿ ಏನಂತ? HRA ರಿಸೀವ್ಡ್ ಲೆಸ್ ಲಿಸ್ಟ್ ಅದ ಎಕ್ಸಂಪ್ಷನ್ ಲಿಸ್ಟ್ ಆಫ್ ದ ಫಾಲೋವಿಂಗ್ ಯಾವ್ದು ಕಡಿಮೆ ಐತೆ ಅಂತ ನೋಡ್ಕೊಂಡಿದ್ವಿ. HRA ಒಳಗೆ ನಾವು ಅಪ್ಲೈ ಮಾಡಿದ ನೆನಪೈತೆ? ಆಕ್ಚುಯಲ್ ಕಾಸ್ಟ್ ತಗೊಂಡಿದ್ವಿ. ಎರಡನೇದು ಎಕ್ಸಸ್ ರೆಂಟ್ ಪೇಡ. ಅದು ಮೆಟ್ರೋ ಸಿಟಿ ಇತ್ತಂದ್ರೆ 50%, ನಾರ್ಮಲ್ ಸಿಟಿ ಇತ್ತಂದ್ರೆ ಎಷ್ಟು ಪರ್ಸೆಂಟ್ ಹೇಳ್ರಿ? 40% ಲೆಕ್ಕ ತಗೊಂಡು ಮಾಡ್ತಿದ್ವಿ. HRA ನೆನಪೈತೆ? ಆಮೇಲೆ ಎಜುಕೇಶನ್ ಅಲೌನ್ಸಸ್ ಎಷ್ಟು ಎಕ್ಸಂಪ್ಷನ್ ಹಾಕಿತ್ತು ಅಂದ್ರೆ 100 ರೂಪಿ ಪರ್ ಮಂತ್ ಪರ್ ಚೈಲ್ಡ್ ಎಕ್ಸಂಪ್ಷನ್ ಹಾಕಿತ್ತು ಅವಾಗ. ಹಾಸ್ಟೆಲ್ ಅಲೌನ್ಸಸ್ ಎಕ್ಸಂಪ್ಷನ್ ಆಗ ನಿಮ್ಗೆ ಗೊತ್ತೈತಿಲ್ಲ? ಹಾಸ್ಟೆಲ್ ಅಲೌನ್ಸಸ್ 300 ಪರ್ ಮಂತ್ ಪರ್ ಚೈಲ್ಡ್ ಅದಕ್ಕಿತ್ತು. ಆಮೇಲೆ ನಾವು ಕಾಂಟ್ರಿಬ್ಯೂಷನ್ ಟು RPF ತಗೊಂತಿದ್ವಿ, ನೆನಪೈತೆ? ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ತಗೊಂತಿದ್ವಿ. ಅದು ಮೋರ್ ದೆನ್ ಎಷ್ಟು ಪರ್ಸೆಂಟ್ ಇರ್ಬೇಕಾಯ್ತು ಹೇಳ್ರಿ? 12%. SPP ತಗೊಂತಿದ್ದಿಲ್ಲ, UIPP ಲೆಕ್ಕ ತಗೊಂತಿಲ್ಲ. ಒಟ್ಟ ನಾನು HRA ಹೆಂಗಿದೆ ಇನ್ಕಮ್ ಫ್ರಮ್ ಸ್ಯಾಲರಿ ಹೆಂಗೆ ಲೆಕ್ಕ ಮಾಡ್ತಿದ್ರಲ್ಲ ಅದೇ ಟೈಪ್ ಇಲ್ಲಿ ಲೆಕ್ಕ ಮಾಡಬೇಕು. ಲೆಕ್ಕ ಮಾಡ್ಕೊಂಡು ಟೋಟಲ್ ಮಾಡ್ಕೊಂಡಂತ ಅಮೌಂಟ್ ಒಳಗೆ ಲೆಸ್ ಡಿಡಕ್ಷನ್ ಅಪ್ಲೈ ಮಾಡ್ತಿದ್ದೀನಿ. ನೆನಪೈತೆ ನಿಮಗೆ? ಯಾವ ಡಿಡಕ್ಷನ್ ಹೇಳ್ರಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಷ್ಟು ಹೇಳ್ರಿ? 16. ಆದ್ರೆ ಒಂದೇ ಡಿಡಕ್ಷನ್ ಏನಂತ ಬರೋದು ಅಂತಂದ್ರೆ ಇದು ಯಾವ್ದಾದ್ರು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಬರೋದು. ಗೊತ್ತೈತೆ? ಎಷ್ಟು ಹೇಳ್ರಿ? ಫಿಕ್ಸ್ ಆಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದು 50,000 ರೂಪಾಯಿ ಬರೋದು. ನೆನಪೈತೆ? ಆಮೇಲೆ ಎರಡನೇದು ಇದ್ರಾಗ ನಾನು ಹೇಳೋ ಮಟ್ಟಿಗೆ ಇದು ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಬರೋದು ಗೌರ್ಮೆಂಟ್ ಎಂಪ್ಲಾಯಿಗೆ. ಗೌರ್ಮೆಂಟ್ ಎಂಪ್ಲಾಯಿ ಇತ್ತಂದ್ರೆ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ನಾವೇನ್ ಮಾಡ್ತಿದ್ವಿ? ಲೆಸ್ ಮಾಡ್ತಿದ್ವಿ. ಇನ್ಕಮ್ ಫ್ರಮ್ ಸ್ಯಾಲರಿ ಹೆಂಗ್ ಲೆಕ್ಕ ಮಾಡ್ತಿದ್ವಿ ಅನ್ನೋದು ಎಲ್ಲರಿಗೂ ಸಿಸ್ಟಮ್ ಗೊತ್ತೈತಿ. ಬಟ್ ನಾ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ತಗೊಳಲ್ಲ, ಓನ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ತಗೊಂತೀನಿ ನಾನು. ಯಾಕಂದ್ರೆ ಗೌರ್ಮೆಂಟ್ ಎಂಪ್ಲಾಯಿ ಇದ್ರೆ ಮಾತ್ರ ನಾವು ಏನು ಅಪ್ಲೈ ಮಾಡ್ತೇವೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ನ ಡಿಡಕ್ಷನ್ ಒಳಗೆ ತಗೊಂತೀವಿ. ನಾಳೆ ತಗೊಂಡು ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ನ ಲೆಸ್ ಮಾಡ್ತೀವಿ. ಅದಕ್ಕೆ ಕಂಡೀಷನ್ಸ್ ಇದು. ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಮಾಡೋದ್ರಿಂದ ಆಕ್ಚುಯಲ್, ಹೌದಾ? ಆಕ್ಚುಯಲ್ 1/5 ಆಫ್ ಬೇಸಿಕ್ ಸ್ಯಾಲರಿ ಅಂಡ್ ಮೂರನೇದು ಏನಂತಂದ್ರೆ ಮ್ಯಾಕ್ಸಿಮಮ್ 5,000 ಇರ್ತದೆ. ಯಾವಾಗಲೂ ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಮ್ಯಾಕ್ಸಿಮಮ್ 5,000 ಡಿಡಕ್ಷನ್ ಬರೋದು. ನೋಡೋಣ ಹಂಗೆ ನೆನಪಿಟ್ಕೊಳ್ರಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಬರೋದು ಹೇಳಿ? 5,000 ಬರೋದು. 5,000 ಲೆಸ್ ಮಾಡ್ತಿದ್ವಿ, ನೆನಪಿಟ್ಕೊಳ್ರಿ. ಆಮೇಲೆ ಇವನ್ನೆಲ್ಲ ಲೆಸ್ ಮಾಡಿದ್ಮೇಲೆ ಬಂದಂತ ಆನ್ಸರ್ ಏನಂತಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಲೆಕ್ಕ ಮಾಡ್ತಿದ್ವಿ. ನೋಡ್ರಿ ಇಲ್ಲೇ ಬೇಸಿಕ್, DA. ಈ DA ಕಂಪಲ್ಸರಿ RBG ಇರಲಿ ಅಥವಾ ಇದೇ ಇರಲಿ ನಾವು ಇಲ್ಲಿ ಲೆಕ್ಕ ತಗೊಂತೀವಿ. ಬಟ್ HRA ಗೆ ಸ್ಯಾಲರಿ ಕಡಿಮೆ ಬಂದ. HRA ಗೆ ಏನು ಮಾಡಂದ?
ಸ್ಯಾಲರಿ ಕಡಿಮೆ ಅಂದ್ರೆ ಬೇಸಿಕ್ ಪ್ಲಸ್ ಡಿ ಎ ದಟ್ ಶುಡ್ ಬಿ ಡೆಡಿಕೇಟೆಡ್ ಫಾರ್ ಎದಕ್ಕೆ ರಿಟೈರ್ಮೆಂಟ್. ಅರ್ಥ ಬೆಳಗ್ಗೆ ಹೇಳಿದ್ದೆ ನಾನು ನಿಮಗೆ. ಸೊ ಇದಾದ ಮೇಲೆ ಇದೆಲ್ಲ ಟೋಟಲ್ ತಗೊಂಡು ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಹೆಂಗೆ ಲೆಕ್ಕ ಮಾಡ್ತಿದ್ವಲ್ಲ ಅದೇ ಟೈಪ್ ಈ ಲೆಕ್ಕದಾಗೂ ಮಾಡ್ಬೇಕಾಗೈತೆ ನಾವು. ಇನ್ಕಮ್ ಫ್ರಮ್ ಸ್ಯಾಲರಿನ ಏನು ಮಾಡಬೇಕು ಅಂತಂದ್ರೆ ತಗೋಬೇಕು. ಆದ್ರೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಇನ್ಕಮ್ ಫ್ರಮ್ ಸ್ಯಾಲರಿನ ಹಳೆ ಸಿಸ್ಟಮ್ ಮಾಡೋದು ಈ ತರ. ಹಳೆ ಸಿಸ್ಟಮ್ ಅಂತಂದ್ರೆ ಓಲ್ಡ್ ಸಿಸ್ಟಮ್. ಓಲ್ಡ್ ಸಿಸ್ಟಮ್ ಅಂದ್ರೆ ಡಸ್ ನಾಟ್ ಆಫ್ಟ್. ನ್ಯೂ ಸಿಸ್ಟಮ್ ಅಂದ್ರೆ ಅಡಾಪ್ಟ್ ಮಾಡ್ಕೊಳ್ಳೋದು. ಯಾವ ಸೆಕ್ಷನ್ ಅಂಡರ್ ಸೆಕ್ಷನ್ 115 BAC ನ ಅಡಾಪ್ಟ್ ಮಾಡ್ಕೊಂಡ್ವಿ ಅಂದ್ರೆ ಆಫ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ನ್ಯೂ ಸಿಸ್ಟಮ್. ಆಫ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಓಲ್ಡ್ ಸಿಸ್ಟಮ್. ಓಲ್ಡ್ ಸಿಸ್ಟಮ್ ಪ್ರಕಾರ ಇದನ್ನೆಲ್ಲ ಲೆಕ್ಕ ಮಾಡ್ತೀವಿ, ಬಟ್ ನ್ಯೂ ಸಿಸ್ಟಮ್ ಪ್ರಕಾರ ಇದನ್ನ ಲೆಕ್ಕ ಮಾಡಬಾರ್ದು. ಇದನ್ನ ಆಮೇಲೆ ಮತ್ತೆ ಯಾವುದೇ ಎಕ್ಸಾಮಿಷನ್ ಇದ್ರಾಗ ನೋಡ್ರಿ HR ಎಕ್ಸಾಮಿಷನ್ ಕೊಡ್ತಿದ್ವಿ ಗೊತ್ತಾ ನಾವು, ಲಿಸ್ಟ್ ಆಫ್ ದ ಫಾಲೋವಿಂಗ್ ಯಾರು ಕಡಿಮೆ ಅಂತ ಅದನ್ನ ಎಕ್ಸಾಮಿಷನ್ ಕೊಟ್ಟು ಉಳಿದಿದ್ದು ಬರ್ತಿದ್ವಿ ನಾವು. ಹಂಗೆ ಏನು ವರ್ಕಿಂಗ್ ನೋಟ್ ಮಾಡಲ್ಲ, ಡೈರೆಕ್ಟ್ ನೋಡಪ್ಪ ಹಳೆ ಸಿಸ್ಟಮ್ ಪ್ರಕಾರ ನಾವು ಹೆಂಗೆ ಲೆಕ್ಕ ಮಾಡ್ತೀವಲ್ಲ ಹಂಗೆ ಲೆಕ್ಕ ಮಾಡೋದು. ನ್ಯೂ ಸಿಸ್ಟಮ್ ಪ್ರಕಾರ ಲೆಕ್ಕನ ಮಾಡಂಗಿಲ್ಲ. ಟೋಟಲ್ ಆಗಿ ಅದೆಷ್ಟು ಅಮೌಂಟ್ ಬರ್ತೈತೆ ಅಷ್ಟು ಅಮೌಂಟ್ ಬರ್ಕೊಂತ ಹೋಗೋದು. ಅದ ತರ ಹೇಳಾಗ್ತದೆ. ನ್ಯೂ ಸಿಸ್ಟಮ್ ಪ್ರಕಾರ ಏನು ಬರ್ತೈತಿ ಅದೆಷ್ಟು ಅಮೌಂಟ್ ಬರ್ತೈತಿ ಅದನ್ನ ಬರ್ಕೊಂತ ಹೋಗೋದು, ಡೈರೆಕ್ಟ್ ಮಾಡ್ಕೊಂತ ಹೋಗೋದು. ಅವಾಗಲೇ ಅದಕ್ಕೆ ನ್ಯೂ ಸಿಸ್ಟಮ್ ಪ್ರಕಾರ ಟ್ಯಾಕ್ಸಬಲ್ ಅಮೌಂಟ್ ಭಾಳ ಜಾಸ್ತಿ ಆಕೈತಿ. ಹೌದಾ? ಯಾಕಂದ್ರೆ ಅದ್ರಾಗ ಎಕ್ಸಾಮ್ಷನ್ ಕೊಡಲ್ಲ, ಡಿಡಕ್ಷನ್ ಕೊಡಲ್ಲ, ಏನು ಕೊಡಲ್ಲ ಅದ್ರಾಗ. ಯಾವ ಡಿಡಕ್ಷನ್ ಬರಲ್ಲ, ಯಾವ ಎಕ್ಸಾಮ್ಷನ್ ಬರಲ್ಲ. ನೆನೆ ಬಿಟ್ಕೊಳ್ರಿ, ನ್ಯೂ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಯಾವುದೇ ಎಕ್ಸಾಮ್ಷನ್ ಬರಲ್ಲ, ಯಾವುದೇ ಡಿಡಕ್ಷನ್ ಬರಲ್ಲ. ಅದ್ರ ಪ್ರಕಾರ ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ. ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ಏನಾಗಿತ್ತು ಅಂತಂದ್ರೆ ಈ ಎಕ್ಸಾಮ್ಷನ್ ಡಿಡಕ್ಷನ್ ಇವೆಲ್ಲ ಬರ್ತಾವೆ. ಅರ್ಥಾತ್ ಬಟ್ HP ಹಂಗೆ ಲೆಕ್ಕ ಹೆಂಗೆ ಮಾಡ್ತಿದ್ವಿ ಅನ್ನೋದು ನೆನಪು ಮಾಡ್ಕೊಂಡು ಬರತ್ತೇನೆ ಅಷ್ಟೇ. ನಾನು ನಿಮಗೆ ಒಂದು ಲೆಕ್ಕ ತಗೊಂಡು ನಿಮ್ಗೆ ತಿಳಿಸ್ಕೊಟ್ಬಿಡ್ತೇನೆ ನಿಮಗೆ. ಈಗ ಇನ್ಕಮ್ ಫ್ರಮ್ HP ಅಂತ ತಿಳ್ಕೊಳ್ರಿ. ಇನ್ಕಮ್ ಫ್ರಮ್ HP ನ ಹೆಂಗೆ ಲೆಕ್ಕ ಮಾಡ್ತಿದ್ವಿ ಅಂದ್ರೆ ಫಸ್ಟ್ಗೆ ಮುನ್ಸಿಪಲ್ ವ್ಯಾಲ್ಯೂ ಬರ್ಕೊತಿದ್ವಿ, ನೆನಪೈತೆ? ಅದರ ಜೊತೆಗೆ ಪೇ ರೆಂಟ್ನ ಕಂಪೇರ್ ಮಾಡ್ತಿದ್ವಿ. ಏನು ಕಂಪೇರ್ ಮಾಡ್ತಿದ್ವಿ ಅಂತ ನಾವು ಪೇ ರೆಂಟ್. ಇದ್ರಾಗ ವಿಚ್ ಎವರ್ ಈಸ್ ಲೆಸ್ ಹೈಯರ್ನ ನಾವು ಆನ್ಸರ್ ಆಗಿ ತಗೊಂತಿದ್ವಿ. ಇದು ಎರಡರಾಗ ಯಾವ್ದು ಹೈಯೆಸ್ಟ್ ಐತೆ ಅದನ್ನ ಆನ್ಸರ್ ತಗೊಂತಿದ್ವಿ. ಇದ್ರ ಕೊಟ್ಟಾಗ ಸ್ಟ್ಯಾಂಡರ್ಡ್ ರೆಂಟ್ನ ಕಂಪೇರ್ ಮಾಡ್ತಿದ್ವಿ. ನೆನಪಿಟ್ಟು ಮಾಡ್ಕೊಂಡಿದ್ದನ್ನ ಸ್ಟ್ಯಾಂಡರ್ಡ್ ರೆಂಟ್ನ ಕಂಪೇರ್ ಮಾಡ್ತಿದ್ವಿ. ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದ್ಮೇಲೆ ಇದ್ರಾಗ ಆನ್ಸರ್ ವಿಚ್ ಎವರ್ ಈಸ್ ಲೆಸ್ ನ ತಗೊಂತಿದ್ವಿ. ಹೌದಾ? ಇದ್ರ ಕೊಟ್ಟಾಗ ನಾವೇನ್ ಕಂಪಾರಿಸನ್ ಮಾಡ್ತಿದ್ವಿ ಅಂತಂದ್ರೆ ಆಕ್ಚುಯಲ್ ರೆಂಟ್ ನ ಕಂಪಾರಿಸನ್ ಮಾಡ್ತಿದ್ವಿ. ಏನ್ ಕಂಪಾರಿಸನ್ ಮಾಡ್ತಿದ್ವಿ ಅಂತ ಆಕ್ಚುಯಲ್ ರೆಂಟ್. ಈ ಆಕ್ಚುಯಲ್ ರೆಂಟ್ ಒಳಗೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ರೆಂಟ್ ರಿಸೀವ್ಡ್ ಮೈನಸ್ ಅನ್ರಿಲೈಸ್ಡ್ ರೆಂಟ್ ಇದ್ರೆ ಏನಿದ್ರೆ ಅನ್ರಿಲೈಸ್ಡ್ ರೆಂಟ್ ಇದ್ರೆ ಅದನ್ನ ಲೆಸ್ ಮಾಡ್ಕೊಂಡಿದ್ವಿ. ನೆನ್ ಮಾಡ್ಕೊಳ್ಳಿ ಥರ್ಡ್ ಸೆಮ್ ಫಿಫ್ತ್ ಸೆಮ್ ಏನ್ ಕೇಳ್ತಾವಲ್ಲ ಅದು ಲೆಕ್ಕ ಮಾಡ್ಸಾಕ್ತೀನಿ ನಾನು ನಿಮಗೆ. ಇದನ್ನು ತಗೊಂಡಾಗ ಇದ್ರಾಗ ವಿಚ್ ಎವರ್ ಈಸ್ ಹೈಯರ್ ನ ನಾವು ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ನೆನ್ಪು ಮಾಡ್ಕೊಳ್ಳಿ ಏನಂತ ಕರಿತಿದ್ವಿ ನಾವು ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅಂತ ಕರಿತಿದ್ವಿ. ಈ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಒಳಗ ಮುನ್ಸಿಪಲ್ ಟ್ಯಾಕ್ಸ್ ನ ತಗೊಂತಿದ್ವಿ. ಎಲ್ಲರಿಗೂ ನೆನಪು ಮಾಡಾಕ ನಾನು ಮುನ್ಸಿಪಲ್ ಟ್ಯಾಕ್ಸ್ ನ ಏನ್ ಮಾಡ್ತೀವಿ ನಾವು ಲೆಸ್ ಮಾಡ್ತೀವಿ. ಮುನ್ಸಿಪಲ್ ಟ್ಯಾಕ್ಸ್ ನ ಲೆಸ್ ಮಾಡಿದ ಮೇಲೆ ಬಂದಂತ ಆನ್ಸರ್ ನೆಟ್ ಎನ್ಯುವಲ್ ವ್ಯಾಲ್ಯೂ. ಈ ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಯಾರಿಗಾರ ಒಂದು ಐಡಿಯಾ ಐತಲ್ಲ ಗೊತ್ತಿಲ್ಲ, ನೀವು ಫಿಫ್ತ್ ಸೆಮ್ ಕಲ್ತಿದ್ ನೆನಪು ಮಾಡ್ಕೊಳ್ಳೋಣ ಎಲ್ಲರೂ. ಮುನ್ಸಿಪಲ್ ಟ್ಯಾಕ್ಸ್ ಯಾವಾಗಲೂ ಓನರ್ ಪೇ ಮಾಡಿರ್ಬೇಕು. ಯಾರು ಪೇ ಮಾಡಿರ್ಬೇಕು? ಓನರ್. ಅದು ಟೆನೆಂಟ್ ಪೇ ಮಾಡಿರ್ಬಾರ್ದು, ಅಂದ್ರೆ ಬಾಡಿಗೆದಾರನು ಪೇ ಮಾಡಿರ್ಬಾರ್ದು. ಜೊತೆಗೆ ಯಾರು ಪೇ ಮಾಡಿರ್ಬಾರ್ದು ಹೇಳ್ರಿ? ಯಾರು ಡ್ಯೂ ಇರಬಾರ್ದು. ಒನ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇ ಬೈ ಯಾರಂತ? ಓನರ್. ಅರ್ಥಾತ್? ಇದಾದ್ಮೇಲೆ ಇಲ್ಲಿ ಬಂದಂತ ಆನ್ಸರ್ನಾಗ ಡಿಡಕ್ಷನ್ ಕೊಡ್ತಿದ್ವಿ. ನೆನಪೈತಲ್ಪ? ಇದ್ರ ಬರಂತ ಡಿಡಕ್ಷನ್ ಯಾವ್ದು ಹೇಳ್ರಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವ್ದು? 24. ಅದ್ರ ಒಂದಕ್ಕೆ ಯಾವ್ದು ಬರುತ್ತೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಷ್ಟು ಪರ್ಸೆಂಟ್ ಹೇಳ್ರಿ ನೋಡೋಣ? 30% ಆಫ್ ನೆಟ್ ಎನ್ಯುವಲ್ ವ್ಯಾಲ್ಯೂ. ಅರ್ಥಾತ್ ಹೇಳ್ತದೆ. ಅದಾದ್ಮೇಲೆ ಎರಡನೇದು ಏನಂತ ಬರೋದು ಗೊತ್ತಾ? ಇಂಟ್ರೆಸ್ಟ್ ಆನ್ ಲೋನ್. ಹೆಚ್ಚಿಗೆ ತಿಳ್ಕೊಳ್ಳೋದು ಬೇಡ, ನಾವು ಇಷ್ಟೇ ತಿಳ್ಕೊಳ್ಳೋಣ ಸಾಕು. ಬಂದಂತ ಆನ್ಸರ್ ನ ಕಳೆದ್ಮೇಲೆ ಬಂದಂತ ಆನ್ಸರ್ ಏನಂತಂದ್ರೆ ಇನ್ಕಮ್ ಫ್ರಮ್ HP. ಈ ತರ ಲೆಕ್ಕ ಮಾಡ್ತಿದ್ವಿ. ಮುನ್ಸಿಪಲ್ ವ್ಯಾಲ್ಯೂ ಪೇ ರೆಂಟ್ ಕಂಪೇರ್ ಮಾಡಿ ಯಾವ್ದು ಹೈಯೆಸ್ಟ್ ಐತೆ ಅದು. ಅದ್ರ ಕೊಟ್ಟಾಗ ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿ ಯಾವ್ದು ಕಡಿಮೆ ಐತಿ ಯಾವ್ದು. ಅದ್ರ ಕೊಟ್ಟಾಗ ಆಕ್ಚುಯಲ್ ರೆಂಟ್ ಕಡಿಮೆ ಕಂಪ್ಯಾರಿಸನ್ ಮಾಡಿ ಯಾವ್ದು ಹೈಯೆಸ್ಟ್ ಐತಿ ಯಾವ್ದು ಆನ್ಸರ್. ಅದ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಒಳಗೆ ಮುನ್ಸಿಪಲ್ ಟ್ಯಾಕ್ಸ್ ನ ಲೆಸ್ ಮಾಡಿದ್ರೆ ಬಂದಂತ ಆನ್ಸರ್ ನೆಟ್ ಎನ್ಯುವಲ್ ವ್ಯಾಲ್ಯೂ. ಈ ನೆಟ್ ಎನ್ಯುವಲ್ ವ್ಯಾಲ್ಯೂ ಒಳಗೆ ಏನು ಲೆಸ್ ಮಾಡ್ತಿದ್ವಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಇಲ್ಲಿ 16 ಬಂದ್ರೆ ಇಲ್ಲಿ 20 ಬರ್ಬೋದು. ಇದು ಹಳೆ ಸಿಸ್ಟಮ್ ಪ್ರಕಾರ ಲೆಕ್ಕ. ನ್ಯೂ ಸಿಸ್ಟಮ್ ಪ್ರಕಾರ ಇದನ್ನ ಲೆಸ್ ಮಾಡಂಗಿಲ್ಲ. ಅದನ್ನ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ತಗೊಳಂಗಿಲ್ಲ. ಹೇಳೋದು ಅರ್ಥ ಮಾಡ್ತೀರಿ? ಈಗ ಲೆಸ್ ಮಾಡೋದು ಎಲ್ಲ ಡಿಡಕ್ಷನ್ ಅಂತ ಎಕ್ಸಾಮ್ಷನ್ ಕೊಡೋದು ಯಾವ ಮೆಥಡ್ ಪ್ರಕಾರ? ಓಲ್ಡ್ ಸಿಸ್ಟಮ್ ಪ್ರಕಾರ. ನ್ಯೂ ಸಿಸ್ಟಮ್ ಪ್ರಕಾರ ಇವ್ನು ಕೊಡಲ್ಲ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕು. ಆಮೇಲೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದ್ರೆ ನೀವು ಓದ್ರಿ. ಈಗ ಯಾವ್ದಾರ ಬರುತ್ತೆ? ಅಸೆಸ್ಮೆಂಟ್ ಆಫ್ ಫರ್ಮ್ ಒಳಗೆ ಬರುತ್ತೆ ನೋಡ್ರಿ. ಏನಂತ ನೆಟ್ ಪ್ರಾಫಿಟ್ ತಗೊಳೋದು, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನ ಏನ್ ಮಾಡ್ಕೊಳ್ಳೋದು, ಯಾಡ್ ಮಾಡ್ಕೊಳ್ಳೋದು. ಆಮೇಲೆ ಡಿಸ್ಅಲೌಡ್ ಇನ್ಕಮ್ಸ್ ಅಂದ್ರೆ ಬಿಸ್ನೆಸ್ ಸಂಬಂಧಪಡದಿರಂತ ಇನ್ಕಮ್ಸ್ ಎಲ್ಲವನ್ನ ಏನ್ ಮಾಡ್ಕೊಳ್ಳೋದು ಲೆಸ್ ಮಾಡ್ಕೊಂಡ ಮೇಲೆ ಬಂದಂತ ಆನ್ಸರ್ ಏನಂತ ಬರ್ತಿದ್ವಿ ನಾವು? ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಒಳಗೆ ತಗೊಂತಿದ್ವಲ್ಲ ಅದ ಟೈಪ್ ಲೆಕ್ಕ ಮಾಡೋದು.
ಆಮೇಲೆ ಈ ಸಣ್ಣ ಕಲ್ತೀರಿ ಕ್ಯಾಪಿಟಲ್ ಗೇನ್ ಒಳಗೆ ಎರಡು ಟೈಪು, ಒಂದು ಲಾಂಗ್ ಟರ್ಮ್ ಇನ್ನೊಂದು ಶಾರ್ಟ್ ಟರ್ಮ್ ಅಂತೇಳಿ. ಲಾಂಗ್ ಟರ್ಮಿಗೆ ಮಾತ್ರ ನಾವು ಇಂಡೆಕ್ಸ್ ಅಪ್ಲೈ ಮಾಡ್ತೀವಿ, ಶಾರ್ಟ್ ಟರ್ಮ್ಗೆ ನಾವು ಇಂಡೆಕ್ಸ್ನ ಅಪ್ಲೈ ಮಾಡ್ಕೊಳಲ್ಲ. ಆದತ್ತು ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಎರಡು ಟೈಪ್ ಇನ್ಕಮ್ಸ್ ಬರ್ತವೆ, ಒಂದು ನಾರ್ಮಲ್ ಇನ್ಕಮ್ ಇನ್ನೊಂದು ಕ್ಯಾಶುವಲ್ ಇನ್ಕಮ್ ಅಂತೇಳಿ. ನಾರ್ಮಲ್ ಇನ್ಕಮ್ನಾಗ ಅದ್ರಾಗ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿನ ಗ್ರಾಸ್ ಅಪ್ ಮಾಡ್ಬೇಕಾಗಿತ್ತಲ್ಲ, ನೆನಪೈತೆ? ಗ್ರಾಸ್ ಅಪ್ ಅಂದ್ರೆ 10% ಟಿ ಡಿ ಎಸ್ ಆಗಿರ್ತೈತಿ. ಅದ್ರಾಗೂ ಗ್ರಾಸ್ ಅಪ್ ಇಂದ ಲಾಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಾಗ ನಾನು ನೀಟಾಗಿ ಹೇಳಿ ಏನಂತ ಗೊತ್ತಾ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಒಳಗೆ ಮೂರು ಟೈಪ್ ಬರ್ತವೆ. ಒಂದು ಗೌರ್ಮೆಂಟ್ ಸೆಕ್ಯೂರಿಟಿ, ಅವ್ರ ಅಮೌಂಟ್ ಕೊಡ್ಲಿ ಪರ್ಸೆಂಟೇಜ್ ಕೊಡ್ಲಿ ಏನು ಮಾಡಲ್ಲ, ಗ್ರಾಸ್ ಅಪ್ ಮಾಡಲ್ಲ, ಯಾಕಂದ್ರೆ ಟಿ ಡಿ ಎಸ್ ಆಗಿರಲ್ಲ ಅದ್ರಾಗ. ಎರಡನೇದು ಯಾವ್ದು ಟ್ಯಾಕ್ಸ್ ಫ್ರೀ, ಅವ್ರ ಅಮೌಂಟ್ ಕೊಟ್ಟರು ಗ್ರಾಸ್ ಅಪ್ ಮಾಡ್ಬೇಕು, ಇಂಟ್ರೆಸ್ಟ್ ಕೊಟ್ಟರು ಗ್ರಾಸ್ ಅಪ್ ಮಾಡ್ಬೇಕು. ಮೂರನೇದು ಯಾವ್ದು ಅದರ್ಸ್ ಅಂತ ಬರ್ತಿದ್ವಿ, ಎರಡು ಬಿಟ್ಟರೆ ಏನು ಉಳಿದಿದೆ ಅದು ಅದರ್ಸ್ ಒಳಗೆ ಪರ್ಸೆಂಟೇಜ್ ಕೊಟ್ಟರೆ ಡೈರೆಕ್ಟ್ ಲೆಕ್ಕ ಮಾಡಬೇಕು, ಒಂದು ವೇಳೆ ಅಮೌಂಟ್ ಕೊಟ್ಟರೆ ಅದನ್ನು ಗ್ರಾಸ್ ಅಪ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಓಕೆ, ಅದು ನೆನಪಿರ್ಬೇಕು ಎಲ್ಲರಿಗೆ ಅದರ್ಸ್ ಸೋರ್ಸ್ನಾಗ. ಅದಾದ್ಮೇಲೆ ಕ್ಯಾಶುವಲ್ ಇನ್ಕಮ್ನ ಅವರು ನೆಟ್ ಅಂತ ಕೊಟ್ಟರೆ ಗ್ರಾಸ್ ಅಪ್ ಮಾಡ್ಬೇಕು, ಗ್ರಾಸ್ ಅಂತ ಕೊಟ್ಟರೆ ಡೈರೆಕ್ಟ್ ಹೋಗ್ಬೇಕು. ನೆಟ್ ಕೊಟ್ಟಿಲ್ಲ ಗ್ರಾಸ್ ಕೊಟ್ಟಿಲ್ಲ ಅಂದ್ರೆ ನೀವು ಕಂಪಲ್ಸರಿ ಅದನ್ನ ಏನು ಮಾಡ್ಬೇಕಂದ್ರೆ ಆ ಸೆಂಟೆನ್ಸ್ ಓದಬೇಕು. ರಿಸೀವ್ಡ್ ಅಂತ ಇತ್ತು ಅಂದ್ರೆ ನೀವು ಗ್ರಾಸ್ ಅಪ್ ಮಾಡ್ಬೇಕು. ರಿಸೀವ್ಡ್ ಅಂದ್ರೆ ಆಲ್ರೆಡಿ ರಿಸೀವ್ಡ್ ಆಗಿರ್ತೈತೆ ಅಂದ್ರೆ ಟ್ಯಾಕ್ಸ್ ಕಟ್ ಆಗಿ ರಿಸೀವ್ಡ್ ಆಗಿರ್ತೈತೆ, ನೀವು ಅದನ್ನು ಗ್ರಾಸ್ ಅಪ್ ಮಾಡ್ಬೇಕು. ಒಂದ್ ವೇಳೆ ಅರ್ನ್ಡ್ ಅಂತ ಕೊಟ್ಟರೆ, ರಿಸೀವ್ಡ್ ಅಂತ ಕೊಟ್ಟಿಲ್ಲ ಅವರು, ಅರ್ನ್ಡ್ ಅಂತ ಕೊಟ್ಟರೆ ಅಂದ್ರೆ ಇನ್ನು ಅರ್ನ್ ಮಾಡಿವಿ ರಿಸೀವ್ ಮಾಡಿಲ್ಲ ಅಂತ ಅರ್ಥ. ಅದನ್ನು ನೀವೇನು ಮಾಡ್ಬೇಕಂದ್ರೆ ಡೈರೆಕ್ಟ್ ತಗೋ ಅರ್ಥ ತಾನೇ ಹೇಳ್ತಿರೋದು. ಸೊ ಅದು ಹೆಂಗೆ ಗ್ರಾಸ್ ಅಪ್ ಮಾಡ್ಬೇಕು ಅನ್ನೋದೆಲ್ಲ ಈ ಚಾಪ್ಟರ್ನಾಗ ಓದಿವಿ. ಆಮೇಲೆ ಈ ಚಾಪ್ಟರ್ ಆದ್ಮೇಲೆ ಇವು 5 ಹೆಡ್ಡಿಂಗ್ ಬಂದು, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇದಾದ್ಮೇಲೆ ಡಿಡಕ್ಷನ್ ಅಪ್ಲೈ ಮಾಡ್ಬೇಕು. ನೋಡಿ ನೆನಪಿಟ್ಕೊಳ್ರಿ, ಡಿಡಕ್ಷನ್ ಅಂದ್ರೆ ಸೆಕ್ಷನ್ ಎಲ್ಲಿಂದ ಅಂತಂದ್ರೆ ATC ಇಂದ ಹಿಡ್ಕೊಂಡು ATU ಮಟ್ಟ ಅಪ್ಲೈ ಮಾಡ್ಬೇಕು ನೀವು. ಅದರ ಮೇನ್ ಬರೋ ಯಾವ ಅಂತ ಹೇಳಿ ನಾನು ನಿಮಗೆ ಏನಂತ, ಎಲ್ಲಾ ಕಾಂಟ್ರಿಬ್ಯೂಷನ್ ಬರೋದು ATC ಒಳಗೆ, ಅಂದ್ರೆ LIC, ಟ್ಯೂಷನ್ ಫೀಸು, RPF, ಹೌದಾ, SPF, PPF ಎಲ್ಲವೂ ಬರೋದು ಇದ್ರಾಗ ಆಗ್ತವೆ. ಸುಕನ್ಯಾ ಸಮೃದ್ಧಿ ಯೋಜನೆ, NSC ಪರ್ಚೇಡ್ ಅರ್ಥ ಹೇಳ್ತಿರೋದು. LIC ಬಗ್ಗೆ ನಿಮ್ಗೆ ಹೇಳ್ಕೊಂತ ಬಂದಿದ್ದೆ ನಾನು ಅಂಡರ್ ಸೆಕ್ಷನ್ ATC ಒಳಗೆ. LIC ಅವನ ಲೈಫ್ ಮೇಲೆ ಇರಬೇಕು, ಇಲ್ಲ ಅವ್ನ ಚಿಲ್ಡ್ರನ್ಸ್ ಮೇಲೆ ಇರಬೇಕು, ಇಲ್ಲಾಂದ್ರೆ ಅವ್ನ ವೈಫ್ ಅಂದ್ರೆ ಸ್ಪೌಸ್ ಮೇಲೆ ಇರಬೇಕು, ಬಿಟ್ಟು ಬ್ರದರ್ಸ್ ಸಿಸ್ಟರ್ಸ್ ಪೇರೆಂಟ್ಸ್ ಮೇಲೆ ಇದ್ರೆ ಬರಲ್ಲ ಅಂತ ಹೇಳಿ ನಾನು ನಿಮಗೆ. ಆಮೇಲೆ 1/4/2012ಗಿಂತ ಮುಂಚೆ ಇದ್ದು ಅಂದ್ರೆ 20% ಹೋಗ್ಬೇಕು. 1/4/2000 ಇತ್ತಾಗಿತ್ತು ಅಂದ್ರೆ ಎಷ್ಟು ಪರ್ಸೆಂಟ್ ಹೋಗ್ಬೇಕು, 10% ಹೋಗ್ಬೇಕು ಅನ್ನೋದು ನಾನು ನೀಟಾಗಿ ಹೇಳ್ಬಿಟ್ಟೆ ನಾನು ನಿಮಗೆ. LIC ಬಗ್ಗೆ ಕಂಡೀಷನ್ಸ್ ಇವು, ಅವ್ನು ಒಂದ್ಸಲ ನೋಡ್ತೀರಿ. LIC ಬಗ್ಗೆ ಕಂಡೀಷನ್ಸ್ ಅದಾವು. LICನ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ ATC ಒಳಗೆ ತಗೋಬೇಕಂತಂದ್ರೆ ಹೆಂಗೆ ತಗೋಬೇಕಂದ್ರೆ, ಆಕ್ಚುಯಲ್ ಪ್ರೀಮಿಯಮ್ ಅದು ಆಕ್ಚುಲಿ ಎಷ್ಟು ಕೊಟ್ಟಾನ ಅಂತಂದೇಳಿ ಅದ್ರ ಕೊಟ್ಟಾಗ 10 or 20% ತಗೋಬೇಕು ನೀವು. 10 or 20% ಆಫ್ ಸಮ್ ಅಜ್ಯೂರ್ಡ್ ಅಂದ್ರೆ ಟೋಟಲ್ ಅಮೌಂಟ್ ಇಂದ. ಆದ್ರೆ ಯಾವಾಗ 10% ತಗೋಬೇಕು, ಇತ್ತಾಗಿದ್ರೆ ಈ 2012 ಇಂದ ಇತ್ತಾಗಿದ್ರೆ 10% ತಗೋಬೇಕು. 2012ಗಿಂತ ಮುಂಚೆ ಇದ್ರೆ ಏನು ತಗೋಬೇಕು, 20% ತಗೋಬೇಕು. ಕಂಪ್ಯಾರಿಸನ್ ಮಾಡಿ ಯಾವ್ದು ಆನ್ಸರ್ ಕಡಿಮೆ ಇರುತ್ತೆ ಅದನ್ನ ತಗೋಬೇಕು ಅಂತ ಹೇಳಿದೆ ನಿಮಗೆ, ನೆನಪೈತೆ? ಸೊ ಅದಾದ್ಮೇಲೆ ಭಾಳ ಅಂಡರ್ ಸೆಕ್ಷನ್ ATC ಬರುತ್ತೆ ನಿಮಗೆ. ಅಂಡರ್ ಸೆಕ್ಷನ್ ATD ಅಂದ್ರೆ ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಮ್, ಅಂದ್ರೆ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್. ನೆಕ್ಸ್ಟ್ ಅಂಡರ್ ಸೆಕ್ಷನ್ ATDD ಅಂದ್ರೆ ನಮ್ಮ ಮೇಲೆ ನನ್ನ ಇನ್ಕಮ್ ಮೇಲೆ ಅಥವಾ ನನ್ನ ಮೇಲೆ ಯಾರೋ ಒಬ್ಬರು ಡಿಸೇಬಲ್ಡ್ ಅಂತಂದ್ರೆ ನಡೆಯಕ್ಕೆ ಬರಂಗಿಲ್ಲ, ಕುಂದ್ರಕ್ಕೆ ಬರಲ್ಲ, ಎಲ್ಲ ನಾವು ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡ್ರೆ ಅಂತಂದ್ರೆ ಅವ್ರಿಗೆ ಏನಾದ್ರು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಫಿಕ್ಸ್ ಆಗಿ ಅಮೌಂಟ್ ಐತಿ. ಬಿಲೋ 80% ಅಂದ್ರೆ ಸೆವರ್ ಡಿಸಬಿಲಿಟಿಗಿಂತ ಬಿಲೋ ಇತ್ತಂದ್ರೆ, ನಾರ್ಮಲ್ ಡಿಸಬಿಲಿಟಿ ಇತ್ತಂದ್ರೆ 75,000, ಸೆವರ್ ಡಿಸಬಿಲಿಟಿ ಇತ್ತಂದ್ರೆ 1,25,000 ಡಿಡಕ್ಷನ್ ಐತಿ. ಆ ಡಿಡಕ್ಷನ್ ಚಾಪ್ಟರ್ನೇ ನಾನು ನೀಟಾಗಿ ಹೇಳಿದೆ ಅದನ್ನ ಆ್ಯಕ್ಚುಲಿ. ಆಮೇಲೆ ಅಂಡರ್ ಸೆಕ್ಷನ್ ATG ನಿಮ್ಗೆ ಮೇನ್ ಆಗಿ ಗೊತ್ತಾಯ್ತಲ್ಲಪ್ಪ, ಅಂಡರ್ ಸೆಕ್ಷನ್ ಯಾರಂತೆ ATG ಬಂದ್ರೆ. ಇನ್ನೊಂದು ಅಂಡರ್ ಸೆಕ್ಷನ್ ATE ಅಂತ ಬರುತ್ತೆ. ಏನಂತಂದ್ರೆ ಲೋನ್ ಟೇಕನ್ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಶನ್ ಲೋನ್ ತಗೊಂಡಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟಿದ್ದು ಈ ಸೆಕ್ಷನ್ ಪ್ರಕಾರ ಏನಾಗೈತಿ, ಡಿಡಕ್ಷನ್ ಆಗೈತಿ ATE ಪ್ರಕಾರ. ಸೊ ನೋಡೋಣ, ಈ ಸದ್ಯಕ್ಕೆ ಮಟ್ಟಿಗೆ ಇಷ್ಟಂದ್ರೂ ನೆನಪೈತಿ ನಮಗೆ. ಇಷ್ಟಂದ್ರೂ ಇದ್ರ ಬಗ್ಗೆ ಓವರ್ ಆಲ್ ನನ್ಗೆ ಗೊತ್ತಿತ್ತಂದ್ರೆ ಒಂದು ಕೇಸ್ ಸ್ಟಡಿ ತಗೊಂತೀನಿ. ಓಲ್ಡ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ, ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ ಲೆಕ್ಕ ಹೆಂಗೆ ಮಾಡ್ಕೊಂತ ಹೋಗ್ತವೆ ನೋಡ್ಕೊಂತ ಹೋಗಿ. ಓಕೆ, ಥ್ಯಾಂಕ್ ಯು. Is working in a college at Hubli as a lecturer. Details of his incomes for the previous year ending 31/3/2021 are as follows. ಹಂಗೆ ಅವರು ಒಂದು ಇದನ್ನ ಡೇಟ್ ಕೊಟ್ಟಿದ್ದಾರೆ, ಮಿಸ್ಟರ್ ಸಂತೋಷ್ದು. ಓಕೆ, ಬೇಸಿಕ್ ಸ್ಯಾಲ್ರಿ ಕೊಡ್ತಾನೆ. ಬೇಸಿಕ್ ಸ್ಯಾಲ್ರಿ ಅನ್ನೋದೆಲ್ಲ ಹೋಗ್ತೈತಿ. ಸ್ಯಾಲ್ರಿ ನಿಮ್ಗೆ ಐದು ಹೆಡ್ ಗೊತ್ತಲ್ಲ, ಆ 5 ಹೆಡ್ನಾಗ ಯಾವ ಹೆಡ್ ಹೋಗ್ತಾವ ಅನ್ನೋದು ಕನ್ಫರ್ಮ್ ಆಗ್ಬೇಕು ನಿಮಗೆ. ಓಕೆ, ನಾ 2 ಲೆಕ್ಕನ ಮಾಡ್ತೀನಿ. 2 ಲೆಕ್ಕದೊಳಗೆ ಯಾವ್ಯಾವ ಎಲ್ಲಿ ಕನ್ಫರ್ಮ್ ಹೋಗ್ತವೆ ಅನ್ನೋದು ನೋಡ್ಕೊಂತ ಬರೋಣ. ಓಕೆ, ನೆಕ್ಸ್ಟ್ ಒಂದು ಬೇಸಿಕ್ ಸ್ಯಾಲ್ರಿ ಹೋಗತಿ, DNS ಅಲೌನ್ಸಸ್ ಸ್ಯಾಲ್ರಿ ಹೋಗತಿ, HRA ಸ್ಯಾಲ್ರಿ ಹೋಗತಿ, ಕನ್ವಿನಿಯನ್ಸ್ ಅಲೌನ್ಸಸ್ ಸ್ಯಾಲ್ರಿ ಹೋಗ್ತೈತಿ. ರಾಯಲ್ಟಿ ರಿಸೀವ್ಡ್ ಎಲ್ಲಿ ಬರ್ತೈತೆ ಅಂತಂದ್ರೆ ಅದರ್ ಸೋರ್ಸ್ನಾಗ ಬರ್ತೈತಿ. ಓಕೆ, ರಾಯಲ್ಟಿ ರಿಸೀವ್ಡ್ ಅದರ್ ಸೋರ್ಸ್ನಾಗ ಬಂತು. ರೆಮ್ಯುನೇಷನ್ ಫಾರ್ ಎಕ್ಸಾಮಿನೇಷನ್ ವರ್ಕ್ ಅದರ್ ಸೋರ್ಸ್ನಾಗ ಬರ್ತೈತಿ. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಯ್ಡ್ ನೋಡ್ರಿ, ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ ATC.
LIC ಎದ್ರ ಬರ್ತೈತೆ ಅಂತಂದ್ರೆ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಎದ್ರ ಬರ್ತೈತೆ ಅಂತಂದ್ರೆ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ಬರ್ತದೆ. ಯಾವ್ಯಾವ ಎದ್ರ ಬರ್ತಾವ ಅನ್ನೋದು ಕನ್ಫರ್ಮಿಟಿ ಗೊತ್ತಾದ್ರೆ ಸಾಕು. LIC ಒಳಗೆ 3 ಅದ ನೋಡ್ರಿ. ಆನ್ ಹಿಸ್ ಓನ್ ಲೈಫ್ ಮೇಲೆ ಇದ್ರೆ ತಗೋಬೇಕು. ಆನ್ ದ ಲೈಫ್ ಆಫ್ ಹಿಸ್ ಮ್ಯಾರಿಡ್ ಡಾಟರ್ ಅಂತಂದ್ರೆ ಅವನ ಮದುವೆ ಆದಂಥ ಮಗಳು ಅಂತ, ಅದ್ರ ಒಟ್ಟು ಮ್ಯಾರಿಡ್ ಡಾಟರ್ ಮೇಲೆ ಇತ್ತು ಅಂದ್ರೆ ಚಿಲ್ಡ್ರನ್ಸ್ ಮೇಲೆ ಇತ್ತು ಅಂದ್ರೆ ಬರ್ತೈತಿ ತಗೊಳ್ರಿ. ಆನ್ ದ ಲೈಫ್ ಆಫ್ ಹಿಸ್ ಡಿಫೆಂಡೆಂಟ್ ಬ್ರದರ್ ನೋಡ್ರಿ, ಬ್ರದರ್ಸ್ ಸಿಸ್ಟರ್ಸ್ ಮೇಲೆ ಇದ್ರೆ ಒಟ್ಟ ಬರಲ್ಲ, ನೆನಪಿರಲಿ. ಬ್ರದರ್ಸ್ ಸಿಸ್ಟರ್ಸ್ ಮತ್ತು ಪೇರೆಂಟ್ಸ್ ಮೇಲೆ LIC ಇತ್ತಂದ್ರೆ ಬರಲ್ಲ ಲೆಕ್ಕದಾಗ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 80C ಒಳಗೆ ಬರ್ತೈತಿ. ಟ್ಯೂಷನ್ ಫೀಸ್ ಆಫ್ ಹಿಸ್ ಸನ್ 80C ಒಳಗೆ ಬರ್ತೈತಿ. ಡೊನೇಷನ್ ಪೇಡ್ ಟು ದ ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ನೋಡ್ರಿ, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇತ್ತಂತಂದ್ರೆ 80G ಡೊನೇಷನ್ ಎಲ್ಲ ಎದ್ರ ಬರ್ತೈತಿ 80G ಒಳಗೆ. ನಾನು ಹಿಂದಿನ ವಿಡಿಯೋದಾಗ 80G ಬಗ್ಗೆ ಹೇಳೋದ್ರಿಂದ 4 ಸೆಕ್ಷನ್ ಮಾಡಿದ್ದೆ, A, B, C ಮತ್ತು D ಅಂತೇಳಿ. ಆಮೇಲೆ ಒಂದೇದು A ಸೆಕ್ಷನ್ ಒಳಗೆ ಎಲ್ಲವೂ ಬರ್ತಾವೆ ನ್ಯಾಷನಲ್ ವೈಸ್ ಡೊನೇಷನ್ಸ್. B ಸೆಕ್ಷನ್ ಒಳಗೆ 4 ಬರ್ತಾವೆ ಅಂತ ಹೇಳಿದ್ದೆ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಮತ್ತು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅಂತ 4 ಬರ್ತಾವೆ. ಆ್ಯಂಡ್ C ಸೆಕ್ಷನ್ ಒಳಗೆ ಯಾವ ಬರ್ತಾವೆ, ಫ್ಯಾಮಿಲಿ ಪ್ಲಾನಿಂಗು ಮತ್ತು ಇಂಡಿಯನ್ ಒಲಿಂಪಿಕ್ಸ್ ಅಂತ ಬರ್ತಾವೆ. ಈ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನು, ಟೆಂಪಲ್ಲು, ಆಮೇಲೆ ನೋಟಿಫೈಡ್ ಟೆಂಪಲ್ಲು ಇಂಥವೆಲ್ಲವೂ ಎದ್ರ ಬರ್ತಾವೆ, ಯೂನಿವರ್ಸಿಟೀಸ್ ಕಾಲೇಜ್ ಎಲ್ಲ ಎದ್ರ ಬರ್ತಾವೆ ಅಂತಂದ್ರೆ D ಸೆಕ್ಷನ್ ಒಳಗೆ ಬರ್ತಾವೆ. ಹಾಗಾಗಿ A ಸೆಕ್ಷನ್ ಒಳಗೆ ಉಳಿದಿದ್ದು ಬರ್ತಾವೆ ಅಂತ. ಈ B, C, D ನಾನು ಕನ್ಫರ್ಮ್ ಮಾಡಿಕೇರಿ. A ಸೆಕ್ಷನ್ ಇನ್ನು ಉಳಿದಿದ್ವೆಲ್ಲ ಹಾಕ್ರಿ ಅಂತ ನನಗೆ ಹೇಳಿದ್ದೆ. ಓಕೆ, ಅದನ್ನ ಹೆಂಗೆ ಮಾಡ್ತೇವೆ ಅಂತ ಗೊತ್ತಿತ್ತಲ್ಲ, 80G ಒಳಗೆ ಮಾಡ್ತೇವೆ ಹೆಂಗೆ ಮಾಡ್ತೇವೆ ಅಂತ ಗೊತ್ತಲ್ಲ ನಿಮಗೆ. A ಸೆಕ್ಷನ್ ಇಂದು 100% ಕ್ವಾಲಿಫೈ ಆಗಿ 100% ಡಿಡಕ್ಷನ್ ಆಗೈತಿ. B ಸೆಕ್ಷನ್ ಇಂದು 100% ಕ್ವಾಲಿಫೈ ಆಗಿ 50% ಡಿಡಕ್ಷನ್ ಆಕೈತಿ. C ಸೆಕ್ಷನ್ ಮತ್ತು D ಸೆಕ್ಷನ್ ದೇ ಆರ್ ರಿಸ್ಟ್ರಿಕ್ಟೆಡ್ ಟು 10% ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ತೊಗೊಂಡಿದ್ದೀನಿ ನಾನು, ನೆನಪೈತೆ. ಆ 10% ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಒಳಗೆ ಯಾವ್ದು ಏನಾಕೈತಿ ಅನ್ನೋದು ನಾ ಈ ಪ್ರಾಬ್ಲಮ್ ಬಿಡಿಸೋಮಂದು ಹೇಳ್ತೇನೆ ಅಂತ. ಈಗ ನಾವು ಈ ಪ್ರಾಬ್ಲಮ್ ಬಿಡಿಸೋಮಂದು ಏನು ಮಾಡೋಣ ಅಂತಂದ್ರೆ, ಒಂದು ಹಳೆ ಸಿಸ್ಟಮ್ ಅಂದರೆ ಡಸ್ ನಾಟ್ ಆಫ್ಟ್, ಒಂದು ನ್ಯೂ ಸಿಸ್ಟಮ್ ಅಂದರೆ ಡಸ್ ಆಫ್ಟ್. ಅಂಡರ್ ಸೆಕ್ಷನ್ 80C ಅದು ಅಂಡರ್ ಸೆಕ್ಷನ್ 115 BAC ಅಡಾಪ್ಟ್ ಮಾಡ್ಕೊಂಡ್ರೆ ಏನಾಕೈತಿ, ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಕೈತಿ ಅನ್ನೋದು ನೋಡ್ಕೊತಾರೆ. ಅಡಾಪ್ಟ್ ಮಾಡ್ಕೊಂಡಿದ್ರೆ ಈಗ ಫಸ್ಟ್ ನಾ ತೊಗೊಂಡು ಓಲ್ಡ್ ಸಿಸ್ಟಮ್, ಅದ್ರ ಬಾಜುನ ನ್ಯೂ ಸಿಸ್ಟಮ್ ತೊಗೊಂಡು ಹೋಗ್ತೀನಿ. ಹೆಂಗೆ ಅಂತ ಒಂದು ಮಾತು ಹೇಳ್ತಾ ಬರ್ತೇನೆ ನೋಡಿ, ಕೇಳಿ. ಏನಂತ ಹೇಳಿ ಅಂತೀನಿ, ಕಂಪ್ಯೂಟೇಷನ್ ಆಫ್, ವೆರಿ ಇಂಪಾರ್ಟೆಂಟ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಯಾವ್ದು ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಯಾರು ಹೇಳ್ರಿ, ಸಂತೋಷ್. ನೀಟಾಗಿ ಬರೀಬೇಕು. ಕೆಳಗೆ ಫಾರ್ ದ ಅಸೆಸ್ಮೆಂಟ್ ಇಯರ್ ಈ ತರ ನೀಟ್ ಹೆಡಿಂಗ್ ಇಕ್ಕೇರಿ, 2020-23 ಇನ್ ಬ್ರಾಕೆಟ್ ಪ್ರಿವಿಯಸ್ ಇಯರ್ 2021 and 22 ಅಂತ ಹೇಳಿ. ಸೊ ಇದ್ರಾಗ ಕಾಲಮ್ಸ್ ಮಾಡಿದ್ದವರನ್ನು ಪರ್ಟಿಕ್ಯುಲರ್ ಒಂದು ಇನ್ನರ್ ಕಾಲಮ್ ಹಂಗಾದ್ರೆ ಏನ ಯಾವ್ದಾರು ಅಡ್ಜಸ್ಟ್ ಮಾಡಿದಿತ್ತು ಅಂದ್ರೆ, ಡಿಡಕ್ಷನ್ ಕೊಡೋದಿತ್ತು ಅಂದ್ರೆ, ಎಕ್ಸೆಪ್ಷನ್ ಕೊಡೋದಿತ್ತು ಅಂದ್ರೆ ಯೂಸ್ ಮಾಡ್ಕೊಂಡ. ಯಾವ್ಯಾವ ಅಂತಂದ್ರೆ ನೆನಪಿಟ್ಕೊಡ್ರಿ, ಡಸ್ ನಾಟ್ ಆಫ್ಟ್ ಅಂಡರ್ ಸೆಕ್ಷನ್ 115 BAC ಅಂದ್ರೆ BAC ಅಂತಂದ್ರೆ ಹೊಸದ ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡ್ಕೊಳಲ್ಲ, ಓಲ್ಡ್ ಸಿಸ್ಟಮ್ ಪ್ರಕಾರ ಮಾಡಿದ್ರೆ ಈ ತರ ಲೆಕ್ಕ. ಇನ್ನೊಂದು ಡಸ್ ಆಫ್ಟ್ ಅಂಡರ್ ಸೆಕ್ಷನ್ 115 BAC ಅಡಾಪ್ಟ್ ಮಾಡ್ಕೊಂಡ್ರೆ ಈ ತರ ಅಂತ ಹೇಳ್ತೀವಿ. 1 by 1 ನೋಡ್ಕೊಂತ ಹೋಗ್ಬೇಕು. ಒಂದಕ್ಕೆ ಈಗ ಸದ್ಯಕ್ಕೆ ಈ ಪ್ರಾಬ್ಲಮ್ನಾಗ 2 ಹೆಡ್ ಕೊಡ್ತಾರೆ. ಒಂದೇ ಹೆಡ್ ಏನಂತಂದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಓಕೆ, ಈ ಪ್ರಾಬ್ಲಮ್ನ ನಾನು ಹಾಕಿರ್ತೀನಿ, ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನೋಡ್ಕೇರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಇದನ್ನ ತಕೊಂಡು ನೋಡ್ಕೊಂತ ಬರೀ ಪ್ರಾಬ್ಲಮ್ನ. ಒಂದಕ್ಕೆ ಬೇಸಿಕ್ ಸ್ಯಾಲ್ರಿ ಕೊಡ್ತಾ, ಒಂದೇದು ಏನು ಕೊಡ್ತಾವ, ಬೇಸಿಕ್ ಹೆಂಗೆ ಅಂತಂದ್ರೆ 32,000. ಓಕೆ, ಒಂದು ಸೈಡ್ ನಾನು ಸ್ಕ್ರೀನ್ ಒಳಗೆ ಅದನ್ನ ತೋರಿಸಿರ್ತೀನಿ ಲೆಕ್ಕನ. ಓಕೆ, ಅದನ್ನ ಫೋಟೋನ ತೋರಿಸಿರ್ತೀನಿ, ಅದನ್ನ ನೋಡ್ಕೊಂತ ಬರ್ಬೇಕು. 32,000 into 12 months ಮಾಡಿದಂದ್ರೆ ಏನಕ್ಕೈತೆ ಅಂತಂದ್ರೆ 3,84,000 ಇದ್ರ ಪ್ರಕಾರನ ಬರೀರಿ, 3,84,000 ಇದ್ರ ಪ್ರಕಾರನ ಬರೀರಿ. ಓಕೆ, ಬೇಸಿಕ್ ಆಗೈತೆ DA. ಆ DA ಎದಕ್ಕೆ ಐತೆ ಅಂತಂದ್ರೆ RB ಐತಿ, ರಿಟೈರ್ಮೆಂಟ್ ಬೆನಿಫಿಟ್ ಐತಿ, DRNS ಅಲೌನ್ಸಸ್. ಆ DRNS ಅಲೌನ್ಸಸ್ ಎಷ್ಟು ಐತೆ ಅಂದ್ರೆ 6,000 per month ಐತಿ. ಹಂಗಂದ್ರೆ 6,000 into 12 months ಮಾಡಿದ್ರೆ ಎಷ್ಟಾಗೈತೆ ಅಂತಂದ್ರೆ 72,000 ಆಗ್ತೈತಿ. ನೆಕ್ಸ್ಟ್ DRNS ಅಲೌನ್ಸಸ್ ಆಗೈತೆ, HRA ಬರುತ್ತೆ. HRA ನಾವು ಲೆಕ್ಕ ಮಾಡಬೇಕಾಗತ್ತೆ, ಹಳೆ ಸಿಸ್ಟಮ್ ಪ್ರಕಾರ ಲೆಕ್ಕ ಮಾಡಬೇಕು. ಹೊಸ ಸಿಸ್ಟಮ್ ಪ್ರಕಾರ ಲೆಕ್ಕ ಮಾಡೋದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಅದೆಷ್ಟು ಅಮೌಂಟ್ ಬರುತ್ತೆ ಅಷ್ಟು ಅಮೌಂಟ್ ಬರೀಬೇಕು. ನಾನಲ್ಲ ಎಕ್ಸಾಮ್ಷನ್ ಮತ್ತು ಡಿಡಕ್ಷನ್. ಓಕೆ, ಈಗ ನೋಡಿದಲ್ಲ, ಈಗ ನೋಡಪ್ಪ, HRA ಡಿಡಕ್ಷನ್ ಕೊಡೋದು, ಎಕ್ಸಾಮ್ಷನ್ ಕೊಡೋದು ಈ ಮೆಥಡ್ ಪ್ರಕಾರ ಕೊಡಲ್ಲ. ಅದಕ್ಕೆ ಏನಂತ ಹಾಕ್ತೀನಿ ನಾನು, ಕ್ಯಾಲ್ಕುಲೇಷನ್ಸ್ ಆಫ್ HRA ಅಂದ್ರೆ ಟ್ಯಾಕ್ಸಬಲ್ HRA ಲೆಕ್ಕ ಮಾಡೋಣ. ಮಾತಾಡ್ರಿ, HRA ಪರ್ಟಿಕ್ಯುಲರ್ ಎರಡು ಅಮೌಂಟ್ ಕಾಲಮ್ ಮಾಡ್ಕೊತೀನಿ. ಹೆಂಗೆ HRA ಲೆಕ್ಕ ಮಾಡ್ತಿದ್ವಿ ಅನ್ನೋದು ಫಿಫ್ತ್ ಸೆಮ್ ಒಳಗೆ ನೆನಪು ಮಾಡ್ಕೇರಿ. ಫಿಫ್ತ್ ಸೆಮ್ ಒಳಗೆ ಹೆಂಗೆ ಲೆಕ್ಕ ಮಾಡ್ತಿದ್ವಿ ಹಂಗೆ ಮಾಡೋದಕ್ಕೆ. ಫಸ್ಟ್ HRA ರಿಸೀವ್ಡ್ ಬರ್ಕೊಂತಿದ್ವಿ, ನೆನಪೈತಾ? HRA ರಿಸೀವ್ಡ್ ಅಂತಂದ್ರೆ ಹೆಂಗೆ ಅಲ್ಲಿ ಹೇಳ ನೋಡ್ರಿ, 3,300 into
12 ಮಂತ್ಸ್ ಮಾಡಿದ್ರೆ ಎಷ್ಟಾಗೈತಿ 39,000 ಎಷ್ಟಾಗೈತಿ ನೋಡಿದ್ರಿ 39,600 ರೂಪಾಯಿ ಆಯ್ತು. ಇದ್ರಾಗ ಲೆಸ್ ಎಕ್ಸಂಪ್ಷನ್ ಕೊಡ್ಬೇಕು. ಎಕ್ಸಂಪ್ಷನ್ ಎದಕ್ಕೆ ಕೊಡ್ಬೇಕಂದ್ರೆ ಲಿಸ್ಟ್ ಆಫ್ ದ ಫಾಲೋವಿಂಗ್ ಕೊಡ್ಬೇಕು. ಎದಕ್ಕೆ ಕೊಡ್ಬೇಕಂತ ನಾವು ಲಿಸ್ಟ್ ಆಫ್ ದ ಫಾಲೋವಿಂಗ್ ಕೊಡ್ಬೇಕು. ಆ ಲಿಸ್ಟ್ ಯಾವ ಅಂತಂದ್ರೆ ಒಂದೇದು ಆಕ್ಚುಯಲ್ ಏನಂತಂದ್ರೆ ನಿಮ್ಗೆ ಗೊತ್ತಿರಂಗ ಈ ಇದರಲ್ಲಿ ಎಷ್ಟು ಅಮೌಂಟ್ ಐತೆ ಅಷ್ಟು ಅಮೌಂಟ್ ಆಕ್ಚುಯಲ್ ಆಗೈತಿ 39,600. ಎರಡನೇದು ಏನಕ್ಕೆ ಕೊಡ್ಬೇಕು ಅಂತಂದ್ರೆ ಎಕ್ಸಸ್ ರೆಂಟ್ ಪೇಡ್. ನೆನಪು ಮಾಡ್ಕೇರಿ, ಇದ ಟೈಪ್ ಲೆಕ್ಕ ಮಾಡಿದ್ವಿ ನಾವು ಫಿಫ್ತ್ ಒಳಗೆ. ಎಕ್ಸಸ್ ರೆಂಟ್ ಪೇಡ್ ಏನಂತಂದ್ರೆ ರೆಂಟ್ ಪೇಡ್ ಕೊಟ್ಟಾರ ನೋಡ್ರಿ, ಆ ಪ್ರಾಬ್ಲಮ್ನಾಗ ಕೊಟ್ಟಾರ ನೋಡ್ರಿ. ರೆಂಟ್ ಪೇಡ್ ಎಷ್ಟು ಕೊಟ್ಟಾರ ಅಂತಂದ್ರೆ 4,600 ಪರ್ ಮಂತ್ ಇಂಟು 12 ಮಾಡಿದ್ರೆ ಎಷ್ಟಾಗೈತೆ ಹೇಳ್ರಿ? 55,200 ಆಯ್ತು. ಮೈನಸ್ 10% ಆಫ್ ಸ್ಯಾಲ್ರಿ. ಇದಕ್ಕೆ ಸ್ಯಾಲ್ರಿ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಬೇಸಿಕ್ ಪ್ಲಸ್ ಡಿ ಎ. ಬೇಸಿಕ್ ಪ್ಲಸ್ ಡಿ ಎ ಎರಡು ಕುಡಿಸಿದ್ರೆ ಸ್ಯಾಲ್ರಿ ಎಷ್ಟಾಗೈತೆ ನೋಡ್ರಿ? ಅದು ಡಿ ಎ ಆರ್ ಬಿಗೆ ಇರ್ಬೇಕು. ಆರ್ ಬಿಗೆ ಇತ್ತಂದ್ರೆ ಅಷ್ಟು ಲೆಕ್ಕ ತಗೊಂತೇವೆ. ಎಷ್ಟಾಗೈತೆ ನೋಡ್ರಿ? ಎರಡು ಕುಡಿಸ್ರಿ ಎಷ್ಟಾಗೈತಿ? 45,600 ಅಂದ್ರೆ 4,56,000 ಆಗೈತಿ. ಎರಡು ಕುಡಿಸಿದ್ 4,56,000 ಆಗೈತಿ. ಈ 4,56,000 ಮೇಲೆ 10% ಮಾಡಿದ್ರೆ 45,600 ಆಗೈತಿ. ಏನಾದ್ರೆ 55,200 ಒಳಗೆ 45,600 ಕಳೆದ್ರೆ ಇಲ್ಲಿ ಎಷ್ಟು ಉಳಿತು ಅಂದ್ರೆ 9,600 ಉಳಿತು. ಆಮೇಲೆ ಇವಾಗ ಇರೋದು ಎಲ್ಲಿ ಅಂತಂದ್ರೆ ಹುಬ್ಳಿ ಮೆಟ್ರೋ ಸಿಟಿ ಅಲ್ಲ. ಮೆಟ್ರೋ ಸಿಟಿ ಆದ್ರೆ 50%, ಅದರ್ ಸಿಟಿ ಆದ್ರೆ 40%. 40% ಆಫ್ ಸ್ಯಾಲ್ರಿ ಅಂದ್ರೆ 4,56,000 ಮೇಲೆ 40% ಮಾಡ್ರಿ. ಅದ 4,56,000 ಮೇಲೆ 40% ಮಾಡ್ರಿ. 4,56,000 ಮೇಲೆ 40% ಮಾಡಿ 1,82,400. ಈ ಮೂರರೊಳಗೆ ಯಾರು ಕಡಿಮೆ ಐತಿ? 9,600. ಕಳೆದ್ರೆ ಎಷ್ಟು ಉಳಿತು ಹೇಳ್ರಿ? 30,000 ರೂಪಾಯಿ ಉಳಿತು. ಅರ್ಥ ತನ ಹೇಳ್ತಿರದ ಇನ್ನೆಷ್ಟು ಉಳಿತಪ್ಪಿ? 30,000 ರೂಪಾಯಿ ಉಳಿತು. ಈಗ ಈ 30,000 ರೂಪಾಯಿನ ಒಂದೇ ಅಮೌಂಟ್ ಕಾಲಮ್ನಾಗ ಬರೀತೀನಿ ನಾನು ಇದ್ರಾಗ ಒಂದೇ ಮೆಥಡ್ನಾಗ. ಬಟ್ ಯಾವ್ಯಾವ ಮೆಥಡ್ನಾಗ ಎಷ್ಟು ಬರ್ತೀನಿ ಅಂತಂದ್ರೆ 39,600 ರೂಪಾಯಿ ಬರೀತೀನಿ ನೋಡ್ರಿ. ಒಂದೇ ಮೆಥಡ್ ಪ್ರಕಾರ ಅಷ್ಟೇ ನಾವು ಎಕ್ಸಾಮ್ಷನ್ ಮತ್ತು ಡಿಡಕ್ಷನ್ ಕೊಡೋದು. ಯಾವ್ಯಾವ ಮೆಥಡ್ ಪ್ರಕಾರ ಅದೆಷ್ಟು ವರ್ಷನ್ ಅಮೌಂಟ್ ಇರುತ್ತೆ ಅಷ್ಟೇ ಬರ್ಕೊಂಡು ಕೊಟ್ಬಿಡ್ಬೇಕು. ಅರ್ಥ ತಾನೇ ಹೇಳ್ತಿರೋದು. ಸೊ ನೆಕ್ಸ್ಟ್ ಒಂದು ಬರೋದು ಏನಂತಂದ್ರೆ ಕನ್ವಿನೆನ್ಸ್ ಅಲೌನ್ಸಸ್ CA. ಕನ್ವಿನೆನ್ಸ್ ಅಲೌನ್ಸಸ್ ಎಷ್ಟೈತೆ ಅಂದ್ರೆ 200 ಪರ್ ಮಂತ್ ಹೇಳ. 200 ಇಂಟು 12 ಮಂತ್ಸ್ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ? 2,400 2,400. ನೆಕ್ಸ್ಟ್ ಒಂದು ಕನ್ವಿನೆನ್ಸ್ ಅಲೌನ್ಸ್ ಆಗುತ್ತೆ. ರಾಯಲ್ಟಿ ರಿಸೀವ್ಡ್ ಐತಿ. ರಾಯಲ್ಟಿ ರಿಸೀವ್ಡ್ ಇದ್ರ ಬರಲ್ಲ. ಹಂಗಾಗಿ ಈಗ ಟೋಟಲ್ ಮಾಡ್ಕೊಂತ ನಾನು ಟೋಟಲ್ ಮಾಡ್ತೀನಿ ಅಂತ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತಂದ್ರೆ 4,88,400. ದಿಸ್ ಈಸ್ 4,98,400 ಬರುತ್ತೆ. ಸೊ 98,000 ಎಕ್ಸಾಕ್ಟ್ಲಿ ಬರುತ್ತೆ. ಇದಕ್ಕೆ ನಾವು ಗ್ರಾಸ್ ಸ್ಯಾಲ್ರಿ ಅಂತ ಬರೀತೀವಿ. ನೆನಪೈತೆ? ಇದಕ್ಕೆ ಏನಂತ ಬರೀತೀವಿ? ಗ್ರಾಸ್ ಸ್ಯಾಲ್ರಿ. ಈಗ ಡಿಡಕ್ಷನ್ ಅಪ್ಲೈ ಮಾಡೋದು. ಒನ್ಲಿ ಡಿಡಕ್ಷನ್ ಅಪ್ಲೈ ಮಾಡೋದು ಯಾವ ಮೆಥಡ್ ಹೇಳ್ರಿ? ಹಳೆ ಮೆಥಡ್ಗೆ. ಯಾವ ಡಿಡಕ್ಷನ್ ಹೇಳ್ರಿ? ಎಷ್ಟನೇ ಸೆಕ್ಷನ್ ಹೇಳ್ರಿ? 16. ಅದ್ರಾಗ ಒಂದೇ ಡಿಡಕ್ಷನ್ ಎದನ್ನ ಅಪ್ಲೈ ಮಾಡ್ತೇವೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಷ್ಟು ಹೇಳ್ರಿ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಹೇಳ್ರಿ? ಅಮೌಂಟ್ ಫಿಕ್ಸ್ ಆಗಿ 50,000 ಒಂದೇ ಅಮೌಂಟ್ ಕಾಲಮ್ ಐತಲ್ಲ ಅದಕ್ಕೆ. ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸ್ ಕೊಡ ನೋಡ್ರಿ. ಈ ಪ್ರಾಬ್ಲಮ್ನಾಗ ಲಾಸ್ಟ್ ವರ್ಡ್ನಾಗ ಕೊಡ ನೋಡ್ರಿ. ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟು ಅಂದ್ರೆ 2,400. ಎರಡು ಸೇರಿಸ್ರಿ. ಈಗ ಓಲ್ಡ್ ಸಿಸ್ಟಮ್ ಪ್ರಕಾರ ಅಷ್ಟೇ ನಾವು ಅಪ್ಲೈ ಮಾಡ್ತೀವಿ 52,400. ಬಟ್ ನ್ಯೂ ಸಿಸ್ಟಮ್ ಪ್ರಕಾರ ಯಾವುದೇ ಅಂತ ಡಿಡಕ್ಷನ್ ಮತ್ತು ಎಕ್ಸೆಪ್ಷನ್ ಅಪ್ಲೈ ಮಾಡಲ್ಲ ನಾವು. ಹಾಗಾಗಿ ಇದೆಷ್ಟು ಉಳಿತು ಅಂತಂದ್ರೆ 4,36,000 ಉಳಿತು. ಇದೆಷ್ಟು ಉಳಿತು ಅಂತಂದ್ರೆ 4,98,000 ಉಳಿತು. ದಿಸ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿ. ನೋಡ್ರಿ ಒಂದೇ ಹೆಡ್ ಮುಗಿತು. ಈ ತರ ಪ್ರತಿಯೊಂದು ಹೆಡ್ ಅನ್ನು ಮಾಡ್ಕೊಂತ ಹೋಗಿ ಟೋಟಲ್ ಮಾಡಿ ಡಿಡಕ್ಷನ್ ಅಪ್ಲೈ ಮಾಡಿದ್ರೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತ ಕರಿತೀವಿ ಲೆಕ್ಕ. ಇನ್ನು ಉಳಿದು ಈ ಪ್ರಾಬ್ಲಮ್ ನಾಗ ಇರೋದು ಇನ್ಕಮ್ ಫ್ರಮ್ ಸ್ಯಾಲರಿ ಒಂದು, ಇನ್ನೊಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಂದು ಐತಿ. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೊಂಡ್ಬಿಡ್ತೀನಿ ಕೇಳಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನೋಡಪ್ಪ. ಓಕೆ, ರಾಯಲ್ಟಿ ರಿಸೀವ್ಡ್ ಐತಿ. ಮಾತಾಡ್ಬೇಡ್ರಿ. ರಾಯಲ್ಟಿ ರಿಸೀವ್ಡ್ ಐತಿ. ರಾಯಲ್ಟಿ ರಿಸೀವ್ಡ್ ಎಷ್ಟು ಐತಿ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಪ್ರಾಬ್ಲಮ್ನಾಗ ಎಷ್ಟು ಕೊಡೋಣ ಅಂದ್ರೆ 27,000 ರೂಪಾಯಿ ಕೊಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೆನ್ಸಸ್ ಐತಿ. ಅದಕ್ಕೆ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸಸ್ ಯಾವಾಗ ನೆನಪಿಡ್ಕೊಡ್ರಿ. ಏನಪ್ಪ ಇದು ಎಕ್ಸ್ಪೆನ್ಸಸ್ ಕೇಳ್ತಾರಂದ್ರೆ ಡಿಡಕ್ಷನ್. ಈಗ ನ್ಯೂ ಸಿಸ್ಟಮ್ ಪ್ರಕಾರ ಡಿಡಕ್ಷನ್ ಮತ್ತು ಎಕ್ಸಂಪ್ಷನ್ ತಗೊಳಂಗಿಲ್ಲ ನಾವು. ಬಟ್ ಎಕ್ಸ್ಪೆನ್ಸಸ್ ಇತ್ತು ಅಂದ್ರೆ ಲೆಸ್ ಮಾಡ್ಕೋಬೇಕು. ಅದ್ರ ಎಕ್ಸ್ಪೆನ್ಸಸ್ ಅದ್ರಾಗ ಇತ್ತು ಅಂದ್ರೆ ಲೆಸ್ ಮಾಡ್ಕೊತೀವಿ. ರಾಯಲ್ಟಿ ರಿಸೀವ್ಡ್ ಎಕ್ಸ್ಪೆನ್ಸಸ್ ಎಷ್ಟು ಐತಿ ಹೇಳ್ರಿ? 2,000 ಐತಿ. ಸಾರಿ 12,000 ಐತಿ. ಬ್ರಾಕೆಟ್ ಆಗೈತಿ ನೋಡಿ ಹೋದ್ರಿ. ಅದು ಏನಂತ ಇನ್ಕ್ಲೂಡಿಂಗ್ ಇದು ಎಕ್ಸ್ಪೆನ್ಸಸ್ ಆಫ್ ಬುಕ್ ರೈಟಿಂಗ್ ಅಪ್ಲಿಕೇಶನ್ ಅಂತ ಹೇಳ 12,000. ಅಂದ್ರೆ ರಾಯಲ್ಟಿ ರಿಸೀವ್ ಮಾಡಿವಿ. ಆ ರಾಯಲ್ಟಿ ರಿಸೀವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಎಕ್ಸ್ಪೆನ್ಸಸ್ ಎಷ್ಟಾಗಿತ್ತು ಅಂದ್ರೆ 12,000 ಆಗಿತ್ತು. ಹಾಗಾಗಿ ಕಳ್ಕೊಂಡ್ರೆ ಇನ್ನು ಎಷ್ಟು ಉಳಿತು ಹೇಳ್ರಿ?
10,000 10,000 ಎರಡಕ್ಕೂ ಅಪ್ಲೈ ಮಾಡಿ. ಅರ್ಥಾಯ್ತಾ? ನೆಕ್ಸ್ಟ್ ಒಂದು ಇನ್ನೊಂದು ಐತೆ ನೋಡ್ರಿ, ಯಾವ್ದು ಎಕ್ಸಾಮಿನೇಷನ್ ರೆಮ್ಯುನರೇಷನ್. ಎಕ್ಸಾಮಿನೇಷನ್ ರೆಮ್ಯುನರೇಷನ್ ಎಷ್ಟೈತೆ ಹೇಳ್ರಿ ಅದು? ಎಷ್ಟೈತೆ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಎಷ್ಟೈತದ? 9,100 ಐತಿ. ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೆನ್ಸಸ್ ಐತಿ ನೋಡ್ರಿ. ಡೈಲಿ ಅಲೌನ್ಸಸ್ ಡೈಲಿ ಅಲೌನ್ಸಸ್ ನ ತಗೋಬಾರ್ದು, ನೆನಪಿಟ್ಕೊಳ್ರಿ. ಡೈಲಿ ಅಲೌನ್ಸಸ್ ಅದರ್ ಸೋರ್ಸ್ನಾಗ ತಗೊಳಂಗಿಲ್ಲ, ನೆನಪಿಟ್ಕೊಳ್ರಿ. ಎಲ್ಲಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾ ನೋಡ್ರಿ, MLA ಸ್ಯಾಲರಿನೂ ಅದರ್ ಸೋರ್ಸ್ನಾಗ ಬರುತ್ತೆ. MLA ಸ್ಯಾಲರಿ ಇತ್ತಂದ್ರೆ ತಗೋಬೇಕು, ಆದ್ರೆ ಅವನಿಗೆ ಕೊಟ್ಟಂತ ಅಲೌನ್ಸಸ್ ನ ತಗೋಬಾರ್ದು. ಅರ್ಥ ಹೇಳ್ತಾ ಇದ್ರೆ ಡೈಲಿ ಅಲೌನ್ಸಸ್ MLA ಸ್ಯಾಲರಿನ ತಗೋಬೇಕು ಅದರ್ ಸೋರ್ಸ್ನಾಗ. ಬಟ್ MLA ಸ್ಯಾಲರಿಗೆ ಕೊಟ್ಟಂತ ಅದಕ್ಕೆ ಒಂದ್ ವೇಳೆ ಪ್ರಾಬ್ಲಮ್ ಬರ್ಬೋದು ಅದರ್ ಸೋರ್ಸ್ನಾಗ. ನಿಮಗೆ MLA ರಿಸೀವ್ ಮಾಡೋಂಥ ಸ್ಯಾಲರಿ ತಗೋಬೇಕು, ಆದ್ರೆ ಅದ್ರಾಗಿರೋಂಥ ಅಲೌನ್ಸಸ್ ನ ತಗೊಳಂಗಿಲ್ಲ. ಡೈಲಿ ಅಲೌನ್ಸಸ್ ಇರ್ತೈತಲ್ಲ ಅದು ತಗೊಳಂಗಿಲ್ಲ. ಹಂಗಾಗಿ ಇದನ್ನ ಕಳಿತೀವಿ ಎಷ್ಟೈತೆ ಅಂದ್ರೆ ಡೈಲಿ ಅಲೌನ್ಸಸ್. ಹಂಗಾಗಿ ಇರೋದು 1,100 1,100. ಈಗ ಟೋಟಲ್ ಮಾಡ್ರಿ, ಎಲ್ಲ ಮುಗಿದಂಗ ಅದು ಗ್ರಾಸ್ ಸ್ಯಾಲರಿ ಎಷ್ಟು ಬಂತು ಅಂತಂದ್ರೆ, ಸಾರಿ ಗ್ರಾಸ್ ಸ್ಯಾಲರಿ ಅಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬಂತು ಅಂತಂದ್ರೆ 47,000 ಅಲ್ಲ, ಸಮಥಿಂಗ್ ಇಸ್ ರಾಂಗ್ ಆಕ್ಚುಲಿ. 47,100. ನೆಕ್ಸ್ಟ್ ಒಂದು 5,09,100 ಆಕ್ಚುಲಿ. 5,09,100. ದಿಸ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿಂದ ಏನು ಅಪ್ಲೈ ಮಾಡ್ಬೇಕಂದ್ರೆ ಕಂಟಿನ್ಯೂ ಏನು ಅಪ್ಲೈ ಮಾಡ್ಬೇಕಂದ್ರೆ ಹಳೆ ಸಿಸ್ಟಮ್ಗೆ ಡಿಡಕ್ಷನ್ ಅಪ್ಲೈ ಮಾಡ್ತಿದ್ರು. ಯಾವ ಡಿಡಕ್ಷನ್ ಹೇಳ್ರಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಲ್ಲಿಂದ ಎಲ್ಲಿ ಮಟ್ಟ ಹೇಳ್ರಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಫಸ್ಟ್ ಅಪ್ಲೈ ಮಾಡೋಣ. 80C ಅಪ್ಲೈ ಮಾಡಿ ಆಮೇಲೆ 80G ಅಪ್ಲೈ ಮಾಡೋಣ. ಇಲ್ಲಿ ಎರಡು ಡಿಡಕ್ಷನ್ ಅದಾವ, ಒಂದು 80C ಸಂಬಂಧಪಟ್ಟಿದ್ದು, ಇನ್ನೊಂದು 80G ಸಂಬಂಧಪಟ್ಟಿದ್ದು ಐತೆ ಡೊನೇಷನ್. ಹಾಗಾಗಿ 80C ಸಂಬಂಧಪಟ್ಟಿದ್ದು ಯಾವ್ದಾವು ಅಷ್ಟು ಬರ್ಕೊಂತ ಬರೋಣ. ಒಂದೇದು LIC ಅಂದ್ರೆ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ. ಹೌದಾ? ಎಷ್ಟೈತೆ ನೋಡ್ರಿ LIC ಇದು? ಒಂದೇಕ ಆನ್ ಹಿಸ್ ಲೈಫ್ ಎಷ್ಟೈತೆ ನೋಡ್ರಿ? ಆನ್ ಹಿಸ್ ಲೈಫ್ ಎಷ್ಟೈತೆ ನೋಡ್ರಿ ಹುಡುಕ್ರಿ? ಎಷ್ಟೈತೆ ಆನ್ ಹಿಸ್ ಲೈಫ್? 16,000. ಒಂದೇ ಅಮೌಂಟ್ ಕೊಲಮ್ನೇ ಬರೀರಿ. ಓಕೆ. ಆನ್ ಡಾಟರ್ ಐತಿಲ್ಲ ಡಾಟರ್ ಅಂತ ಹೇಳಿ, ಡಾಟರ್ ಎಷ್ಟೈತದ? 10,000. ನೆಕ್ಸ್ಟ್ ಒಂದು ಆನ್ ಬ್ರದರ್ಸ್ ಅಂತ ಐತೆ, ಅದನ್ನ ತಗೋಬಾರ್ದು. ಆನ್ ಬ್ರದರ್ಸ್ ಲೈಫ್ ಬರಂಗಿಲ್ಲ, ಮುಗೀತು. ಇನ್ನೊಂದು ಐತೆ ನೋಡ್ರಿ NSC ಪರ್ಚೇಡ್, ಸಾರಿ ಟ್ಯೂಷನ್ ಫೀಸ್ ಐತೆ ನೋಡ್ರಿ. ಟ್ಯೂಷನ್ ಫೀಸ್ ಎಷ್ಟೈತಿ? 12,000. ಇನ್ನೊಂದು NSC ಪರ್ಚೇಡ್ ಐತೆ ನೋಡ್ರಿ, 8th ಇಶ್ಯೂ ಎಷ್ಟೈತೆ ಅದು? 18,000. ಇವನ್ನೆಲ್ಲ ಸೇರಿಸಿದ್ರೆ ಡಿಡಕ್ಷನ್ ಎಷ್ಟು ಆಗ್ತಂದ್ರೆ ಅಂಡರ್ ಸೆಕ್ಷನ್ 80C ಪ್ರಕಾರ 56,000 ಆಗ್ತದೆ. ನೋಡ್ರಿ, ಈ 4 lakh ಒಂದೇ ಸಿಸ್ಟಮ್ಗೆ ಅಪ್ಲೈ ಅಷ್ಟ ಮಾಡ್ಬೇಕು. ಎರಡನೇ ಸಿಸ್ಟಮ್ಗೆ ಡಿಡಕ್ಷನ್ ಅಪ್ಲೈ ಆಗಲ್ಲ. ಎರಡನೇ ಸಿಸ್ಟಮ್ ಈಗ ಮುಗಿದ್ದು ನೋಡ್ರಿ, ಡಸ್ ಆಫ್ ಡೆತ್ ಅಂತ ತಿಳ್ಕೊರಿ. ಸರಿ, ಡಸ್ ಆಫ್ ಡೆತ್ ಅಂದ್ರೆ ಲೆಕ್ಕ ಈಗ ಮುಗಿಸ್ಬಿಡ್ರಿ. ಗ್ರಾಸ್ ಟೋಟಲ್ ಇನ್ಕಮ್ ಯಾವುದೇ ಡಿಡಕ್ಷನ್ ಕೊಡಲ್ಲ, ಯಾವುದೇ ಎಕ್ಸಾಮ್ಷನ್ ಕೊಡಲ್ಲ. ನಾಳೆ ಒಂದ್ ವೇಳೆ ನೀವು ಒಂದೇ ಪ್ರಾಬ್ಲಮ್ ಕೊಡ್ಬೋದು. ಅವ್ರು ಏನಂತ ಪ್ರಾಬ್ಲಮ್ ಕೊಡ್ಬೋದು ಅಂದ್ರೆ, ನ್ಯೂ ಸಿಸ್ಟಮ್ ಪ್ರಕಾರ ಡಸ್ ಆಫ್ ಪ್ರಕಾರ ಲೆಕ್ಕ ಮಾಡ್ರಿ ಅಂತ ಹೇಳಿದ್ರೆ ಸುಮ್ಮನೆ ಎಷ್ಟೆಷ್ಟದೋ ಬರ್ಕೊಂತ ಹೋಗ್ಬಿಡ್ರಿ. ಎಷ್ಟೆಷ್ಟದೋ ಬರ್ಕೊಂತ ಹೋಗ್ಬಿಡ್ರಿ. ಯಾವ ಲೆಸ್ ಇಲ್ಲ, ಯಾವ ಪ್ಲಸ್ ಇಲ್ಲ. ಅರ್ಥ ಹೇಳ್ತಿರೋದು ಸುಮ್ಮನೆ ಬರ್ಕೊಂತ ಹೋಗೋದು. ಈಗ ಇನ್ಕಮ್ ಫ್ರಮ್ ಸ್ಯಾಲರಿ ಇಷ್ಟು ಬಂತು ಲೆಕ್ಕ, ಡಿಡಕ್ಷನ್ ಕೊಡಲ್ಲ. ಇನ್ಕಮ್ ಫ್ರಮ್ ಇದು ಎಷ್ಟು ಬಂತು, ಇನ್ಕಮ್ ಫ್ರಮ್ ಇದು ಎಷ್ಟು ಬಂತು, ಇದು ಎಷ್ಟು ಬಂತು ಅಂತ ಲೆಕ್ಕ ಮಾಡ್ಕೊಂತ ಹೋಗ್ರಿ. ಅರ್ಥ ಹೇಳ್ತಿರೋದು. ಸೊ ಆ ತರ ಇರೋದ್ರಿಂದ ಈಗ ಬಟ್ ನ್ಯೂ ಹಳೆ ಸಿಸ್ಟಮ್ ಪ್ರಕಾರ ಏನ್ ಮಾಡ್ಬೇಕು? ಡಿಡಕ್ಷನ್ ಕೊಡ್ಬೇಕು, ಎಕ್ಸೆಪ್ಷನ್ ಕೊಡ್ಬೇಕು. ನ್ಯೂ ಸಿಸ್ಟಮ್ ಪ್ರಕಾರ ಯಾವುದೇ ಅಂತ ಕೊಡಂಗಿಲ್ಲ. ಹಾಗಾಗಿ ನ್ಯೂ ಸಿಸ್ಟಮ್ನಾಗ ಇರಂಗಿಲ್ಲ. ಇದೆಷ್ಟು ಬಂತು ಅಂತಂದ್ರೆ 4,47,100 ಒಳಗೆ 56,000 ರೂಪಾಯಿ ಕಳೆದ ಎಷ್ಟು ಉಳಿತು ನೋಡ್ರಿ? 3,91,100 ಉಳಿತ. ಇದು ಎಷ್ಟು ಉಳಿತಿ? 5,09,100 ಉಳಿತಿ. ಅರ್ಥ ಹೇಳ್ತಿರೋದು? ಓಕೆ. ಸೊ ಇದಕ್ಕೆ ನಾವು ಯಾಕೆ ನಾವು ಇನ್ನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಕೊಟ್ಟೇ ಇಲ್ಲ. 80G ಕೊಟ್ಟೇ ಇಲ್ಲ ಅಂತಂದ್ರೆ ನೆನಪಿಟ್ಕೊಡ್ರಿ, 80G ಒಳಗೆ ಅದು ಎದಕ್ಕೆ ಸಂಬಂಧಪಟ್ಟದ ಅಂದ್ರೆ ಸೆಕ್ಷನ್ ಡಿ ಸಂಬಂಧಪಟ್ಟದ್ದು. ಅದೇ ನಾನು ABCD ಅಂತ ಹೇಳಿ 4 ಸೆಕ್ಷನ್ ಮಾಡಿದ್ನಲ್ಲ, 4 ಸೆಕ್ಷನ್ ಒಳಗೆ ಇದು ಯಾವ ಸೆಕ್ಷನ್ ಸಂಬಂಧಪಟ್ಟೈತಿ? 80D ಸಂಬಂಧಪಟ್ಟೈತಿ. ಅದೇ ಅಂಡರ್ ಸೆಕ್ಷನ್ 80G ಒಳಗೆ ಡಿ ಸೆಕ್ಷನ್ ಸಂಬಂಧಪಟ್ಟೈತಿ. ಡಿ ಸೆಕ್ಷನ್ ಇಂದ ಯಾವಾಗ್ಲಿ ಸಿ ಮತ್ತು ಡಿ 10% ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಂಬಂಧಪಟ್ಟೈತಿ. 10% ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಂಬಂಧಪಟ್ಟೈತೆ ಅಂತಂದ್ರೆ ಇಲ್ಲಿ ಮಟ್ಟ ಬಂದಿದ್ದಕ್ಕೆ ನಾವು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇಲ್ಲಿ ಮಟ್ಟ ಬಂದಿದ್ದಕ್ಕೆ. ಓಕೆ, ಈ ಒಂದೇ ಮೆಥಡ್ ಪ್ರಕಾರ ಇದ್ರಾಗ ನಾವೇನ್ ಮಾಡಕ್ಕಂತ ಹೋದ್ರೆ ಲೆಸ್ ಮಾತಾಡ್ರಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ ಅದನ್ನ ಕೊಡೋಣ ಹೇಳ್ರಿ ಪಟ. 80G ಕೊಡೋದು ಯಾವಂತಂದ್ರೆ ಅದು ಡೊನೇಷನ್ ಟು ಯಾವ್ದಕ್ಕೆ ಐತಿ ನೋಡ್ರಿ? ಅದು ಅಪ್ರೂವ್ಡ್
ಹಾ ಚಾರ್ಟೇಬಲ್ ಯಾವ್ದು ಇನ್ಸ್ಟಿಟ್ಯೂಷನ್ ಅರ್ಥ ಎಷ್ಟು ಅಮೌಂಟ್ ಐತೆ ಅಂತಂದ್ರೆ ಅದು 2000 ಐತಿ. ಅದನ್ನ ಇನ್ನೊಂದು ಕಾಲಮ್ ಬರ್ಕಂತ ನೋಡ್ರಿ 2000 ಐತಿ. ಆದ್ರೆ ಈ 2000 ಏನೈತೆ ಇದು ಆಕ್ಚುಲಿ. ಬಟ್ ಈಗ ಏನಾಗೈತೆ ಅಂತಂದ್ರೆ 10% ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಂಬಂಧಪಟ್ಟಿರ್ತೈತಿ. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ಗೆ ಸಂಬಂಧಪಟ್ಟಿರ್ತೈತಿ. ಹೆಂಗ ಅಂತಂದ್ರೆ ಆಕ್ಚುಲ್ ಡೊನೇಷನ್ ಎಷ್ಟು 2000. ಈಗ ATG ನಿಮಗೆ ನೋಡಿದಾಗ ಅರ್ಥ ಆಗಿರ್ತೈತಿ ಇದು ಆಕ್ಚುಲಿ. ATG ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ATG ನಾ ಹೇಳ್ತೇನೆ ಕೇಳ್ರಿ, ATG ನ 15 ಮಾರ್ಕ್ಸ್ ಕೇಳೋದಕ್ಕೆ ಚಾನ್ಸಸ್ ಭಾಳ ಇರ್ತೈತಿ. ATG ಒಂದು ಕನ್ಫರ್ಮ್ ಆಗ್ಬೇಕು. ATG ಭಾಳ ಈಸಿ ಐತಿ ನಿಮ್ಗೆ ಗೊತ್ತಿರಂಗೆ. ಓಕೆ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತಂದ್ರೆ ಇಷ್ಟೈತಿ ನೋಡ್ರಿ. ಎಷ್ಟೈತಿ 3,91,100 ಐತಿ. ಇದ್ರ ಮೇಲೆ 10% ಮಾಡಿದ್ರೆ 39,110 ಆಕೈತಿ. ಇವು ಯಾರಾಗ ಆನ್ಸರ್ ಯಾವ್ದೈತಿ ಹೇಳ್ರಿ? ವಿಚೆವರ್ ಈಸ್ ಲೆಸ್ ಯಾರೈತಿ 2000 ಐತಲ್ಲ. ಇದು 2000 ಏನಂತಂದ್ರೆ ಕ್ವಾಲಿಫೈಯಿಂಗ್ ಅಮೌಂಟ್. ಇದು 2000 ಏನ್ ಹೇಳಿದ್ರೆ ಕ್ವಾಲಿಫೈಯಿಂಗ್ ಅಮೌಂಟ್. ಈ ಕ್ವಾಲಿಫೈಯಿಂಗ್ ಅಮೌಂಟ್ ಕಂಡಿಡಿದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಟಾಪಿಕ್ ಇರೋದು. ಏನೈತಂದ್ರೆ ಈ ಕ್ವಾಲಿಫೈಯಿಂಗ್ ಸಿ ಮತ್ತು ಡಿ ಒಳಗೆ 100% ನಾವು ಸಿ ಸೆಕ್ಷನ್ ಕೊಡ್ಬೇಕು, ಫ್ಯಾಮಿಲಿ ಪ್ಲಾನಿಂಗ್ ಮತ್ತು ಒಲಿಂಪಿಕ್ ಕೊಡಬೇಕು. ಆದ್ರೆ ಡಿ ಸೆಕ್ಷನ್ ಒಳಗೆ ಬರೋಂಥವಕ್ಕೆ ಕ್ವಾಲಿಫೈಯಿಂಗ್ ಅಮೌಂಟ್ ಒಳಗೆ ಇನ್ನೆಷ್ಟು ಅಮೌಂಟ್ ಉಳಿದಿದೆ ಅದ್ರ ಮೇಲೆ 50% ಕೊಡ್ಬೇಕಂತ ಹೇಳಿ ನಾನು. ಹಂಗಂದ್ರೆ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು? ಅದರೊಳಗೆ 50% ಅಷ್ಟೇ ಕ್ವಾಲಿಫೈ ಏನಾಗೈತಿ ಡಿಡಕ್ಷನ್ ಆಗೈತಿ. 50% ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಾರ್ ಚಾರ್ಟೇಬಲ್ ಇನ್ಸ್ಟಿಟ್ಯೂಷನ್. ಚಾರ್ಟೇಬಲ್ ಏನಂತೇಳಿ ಇನ್ಸ್ಟಿಟ್ಯೂಷನ್ ಅಂತ ಅದು ಗೊತ್ತಲ್ಲ ಡಿ ಸೆಕ್ಷನ್ ಒಳಗೆ ಬರೋಂಥವಕ್ಕೆ. ಹಂಗಂದ್ರೆ ಈ 2000 ಒಳಗೆ ಡಿಡಕ್ಷನ್ ಎಷ್ಟು ಕೊಡ್ತೀರಿ? 50% ಅಂದ್ರೆ ಆ 1000 ಅಷ್ಟೇ ಇದ್ರಲ್ಲಿ ಲೆಸ್ ಮಾಡ್ರಿ. 1000 ಅಷ್ಟೇ ಲೆಸ್ ಮಾಡಿದ್ರೆ ಇನ್ನೆಷ್ಟು ಉಳಿತಂದ್ರೆ 3,90,100 ಉಳಿತು. ಇದು 5,99,100 ಉಳಿತು. ಅರ್ಥ ಹೇಳ್ತಾರೆ ಸರಿ. ಈಗ ವೆರಿ ಇಂಪಾರ್ಟೆಂಟ್ ಆಗಿ ಏನೇನು ಕೊಡ್ಬೇಕಂದ್ರೆ ದಿಸ್ ಈಸ್ ಟೋಟಲ್ ಇನ್ಕಮ್. ಈ ಟೋಟಲ್ ಇನ್ಕಮ್ ಪ್ರಕಾರ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಟ್ಯಾಕ್ಸ್ ಕಂಡಿಡ್ಬೇಕಾಗೈತಿ. ಏನ್ ಕಂಡಿಡ್ಬೇಕಾಗೈತಿ? ನಾವು ಟ್ಯಾಕ್ಸ್ ಕಂಡಿಡ್ಬೇಕಾಗೈತಿ. ಒಂದ್ ವೇಳೆ ಅವ್ರು ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡಿ ಅಂತ ಹೇಳಿದ್ರೆ ಏನ್ ಕಂಡಿಡಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡಿ ಅಂತ ಹೇಳಿದ್ರಂತಂದ್ರೆ ಬಂದಂತ ಆನ್ಸರ್ ಮೇಲೆ ಟ್ಯಾಕ್ಸ್ ನ ಕಂಡಿಡ್ಕಂತ ಹೋಗ್ಬೇಕು. ನಿಮ್ಗೆ ಆಗಲ್ಲ ಹೇಳಿದಲ್ಲ ನಾನು ಫಸ್ಟ್ ಈ ವಿಡಿಯೋದಾಗ ಹೇಳಿ ನೋಡ್ರಿ. ಟ್ಯಾಕ್ಸ್ ರೇಟ್ ಹೆಂಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಈ ಮೆಥಡ್ ಪ್ರಕಾರ ಏನಂತಂದ್ರೆ ಓಲ್ಡ್ ಸಿಸ್ಟಮ್ ಪ್ರಕಾರ ಲೆಕ್ಕ ಹೇಳತ್ತೀನಿ ಕೇಳಿ ನೋಡಿ. ಓಲ್ಡ್ ಸಿಸ್ಟಮ್ ಪ್ರಕಾರ, ಓಲ್ಡ್ ಟ್ಯಾಕ್ಸ್ ರಿಸಿಮ್ ಪ್ರಕಾರ, ಓಕೆ ಓಲ್ಡ್ ಟ್ಯಾಕ್ಸ್ ರಿಸಿಮ್ ಪ್ರಕಾರ ಅಥವಾ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಲಯಬಿಲಿಟಿನ ಹೆಂಗೆ ಕಂಡಿಡ್ತಾರೆ ಅಂತಂದ್ರೆ ಒಂದು ಮಾತು ಹೇಳ್ತಾ ಹೋಗ್ತೀನಿ. ಆನ್ ಫಸ್ಟ್ 2,50,000 ಮಟ ಏನಾಗೈತೆ ಅಂತಂದ್ರೆ ಟ್ಯಾಕ್ಸ್ ರೇಟ್ ನಿಲ್. ಟ್ಯಾಕ್ಸ್ ರೇಟ್ ಏನಂತೆ ನಿಲ್. ಆನ್ ನೆಕ್ಸ್ಟ್ 2,50,000 ಒಳಗೆ ಬರೋಂಥದಕ್ಕೆ 5% ನಿಮ್ಗೆ ಗೊತ್ತಿರಂಗ. ಬಟ್ ಈಗ ಇದ್ರಾಗ 3,90,100 ಐತಲ್ಲ ಅದ್ರಾಗ ಆಲ್ರೆಡಿ 2,50,000 ಮಟ 2,50,000 ಮಟ ಟ್ಯಾಕ್ಸ್ ನಿಲ್ ಆಕೈತಿ. ಇನ್ನು ಅಮೌಂಟ್ ಎಷ್ಟು ಉಳಿತಲ್ಲ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಅಂತಂದ್ರೆ 5%. ಇನ್ನು ಅಮೌಂಟ್ ಎಷ್ಟು ಉಳಿತು ಅಂತಂದ್ರೆ 2,50,000 ಕಳ್ಕೊಂಡಿದ್ರೆ ನೋಡ್ರಪ್ಪ ಈಗ 3,90,000 ಒಳಗೆ 2,50,000 ಮಟ ಟ್ಯಾಕ್ಸ್ ನಿಲ್. ಇನ್ನು 1,40,000 ರಿಮೈನಿಂಗ್ ಅಮೌಂಟ್. ನೆಕ್ಸ್ಟ್ ಎಷ್ಟು ಅಮೌಂಟ್ ಮೇಲೆ 1,40,100 ಮೇಲೆ 5% ಹೊಡೆದ್ರೆ ಎಷ್ಟಾಗ್ತದೆ? 7,030 ಆಗಿದೆ. ಆಗಲೇ ಹೇಳಿದ್ನಲ್ಲ ನಾನು ಅಪ್ ಟು 5 lakh ಮಟ 2,50,000 ಅಪ್ ಟು 5 lakh ಮಟ 5% ಅಂತ ಹೇಳಿ 7,005 ಆಕೈತಾ? ಎಸ್ 7,005 ಆಯ್ತು. ಈಗ ಟೋಟಲ್ ಮಾಡಿದ್ರೆ ಟ್ಯಾಕ್ಸ್ ಎಷ್ಟಾಗತ್ತಿದ್ರ ಪ್ರಕಾರ 7,005 ಅಂತ ಲೆಕ್ಕ. ಇದಕ್ಕೆ ಏನು ಆ್ಯಡ್ ಮಾಡ್ಬೇಕಂತಂದ್ರೆ ಆಗಲೇ ಹೇಳಿದ್ನಲ್ಲ ಹೆಲ್ತ್ ಆ್ಯಂಡ್ ಎಜುಕೇಶನ್ ಸೆಸ್ ಅಂತ ಹೇಳಿ ಎಷ್ಟು ಪರ್ಸೆಂಟ್ ಆ್ಯಡ್ ಮಾಡ್ಬೇಕು? 4% ಆ್ಯಡ್ ಮಾಡ್ಬೇಕು. ಈ ಟ್ಯಾಕ್ಸ್ ಮೇಲೆ 4% ಆ್ಯಡ್ ಮಾಡಿ 4% ಅಂತ ಹೊಡೆ 280.5 ಈಗ ಟೋಟಲ್ ಮಾಡಿದ್ರೆ 7,285 ರೂಪಾಯಿ. ಇದು ಹಳೆ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ರೇಟ್. ನಿಮ್ಗೆ ಗೊತ್ತೈತಲ್ಪ ಟ್ಯಾಕ್ಸ್ ರೇಟ್ ಹೆಂಗೆ ಕೊಡ್ಬೇಕನ್ನೋದು. ಓಕೆ ಈ ಬಟ್ ನ್ಯೂ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ರೇಟ್ ಹೆಂಗಾಕೈತೆ ಅಂತಂದ್ರೆ ಆನ್ ಫಸ್ಟ್ 2,50,000 ಮೇಲೆ ಏನಾಕೈತಿ ಟ್ಯಾಕ್ಸ್ ನಿಲ್ಲಾಕೈತಿ. ಆನ್ ನೆಕ್ಸ್ಟ್ 2,50,000 ಮೇಲೆ ಯಾಕಂದ್ರೆ ಅದು ಇರೋದು ಎಷ್ಟು ಮಟ ಐತಿ ಹೇಳ್ರಿ 5 lakh ಮೋರ್ ದೆನ್ 5 lakh ಐತಿ ಈಗ ಅದು. ಅಂದ್ರೆ ನಾನು ನೆಕ್ಸ್ಟ್ 2,50,000 ಮೇಲೆ ಎಷ್ಟು ಪರ್ಸೆಂಟ್ ಹೇಳ್ರಿ 5% ಹೊಡ್ರಿ ಎಷ್ಟಾಗೈತೆ ನೋಡ್ರಿ ನೀವು ಟ್ಯಾಕ್ಸ್ ರೇಟ್. ಇದ್ರ ಮೇಲೆ 5% ಹೊಡ್ರಿ ಎಷ್ಟಾಗೈತಿ 2,50,000 ಮೇಲೆ 12,500 ಆಕೈತಿ.
ಆನ್ ನೆಕ್ಸ್ಟ್ ಉಳಿದಂತ ಅಮೌಂಟ್ ಮೇಲೆ ನೋಡ್ರಿ 5 lakh ಒಳಗ ಫಸ್ಟ್ 2,50,000 ಮಟ್ಟ ಟ್ಯಾಕ್ಸ್ ನಿಲ್, ಇನ್ನು 2,50,000 ಮೇಲೆ 5%, ಇನ್ನು ಎಷ್ಟು ಉಳಿದೈತಲ್ಲ 9,100 ಮೇಲೆ ಎಷ್ಟು ಪರ್ಸೆಂಟೇಜ್ ನೆಕ್ಸ್ಟ್ ಟ್ಯಾಕ್ಸ್ ರೇಟ್ ಇದೆ 10%. ನೀವು ಟ್ಯಾಕ್ಸ್ ರೇಟ್ ಹೇಳಲ್ಲ 10% ಮಾಡಿದ್ರೆ 9,910 ಬರುತ್ತೆ ಆಕ್ಚುಲಿ. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ 13,410 ರೂಪಾಯಿ ಆಗುತ್ತೆ. ಇದಕ್ಕೆ ಏನೇನು ಆಡ್ ಮಾಡ್ಬೇಕಲ್ಲ ನೀವು ಹೆಲ್ತ್ ಆ್ಯಂಡ್ ಎಜುಕೇಶನ್ ಸೆಸ್ ಎಷ್ಟು ಪರ್ಸೆಂಟ್ 4% ಅಂದ್ರೆ ಎಷ್ಟಾಗೈತಿ 536 ರೂಪಾಯಿ ಆಗೈತಿ. ಎಲ್ಲ ಟೋಟಲ್ ಮಾಡಿದ್ರೆ ಟ್ಯಾಕ್ಸ್ ಇದ್ರ ಪ್ರಕಾರ 7,000 ಚಿಲ್ಲರ ಆಯ್ತು, ಇದ್ರ ಪ್ರಕಾರ ಅಂತಂದ್ರೆ 13,000 ಸಮಥಿಂಗ್ ಏನೋ ಬರ್ತೈತಿ. ಬಟ್ ಈಗ ಯಾವ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಕಡಿಮೆ ಆಕೈತಿ ನೋಡ್ರಿ. 1ನೇ ಪಾಯಿಂಟ್ ಇದ್ರ ಪ್ರಕಾರ ಟೋಟಲ್ ಇನ್ಕಮ್ ಇಷ್ಟು ಬಂತು ಟ್ಯಾಕ್ಸ್ ಅಮೌಂಟ್, ಇದ್ರ ಪ್ರಕಾರ ಇದ್ರ ಟ್ಯಾಕ್ಸಬಲ್ ಅಮೌಂಟ್ ಎಷ್ಟು ಬಂತು, ಇದು ಇಷ್ಟು ಬಂತು. ಹಾಗಂದ್ರೆ ಇದ್ರ ಪ್ರಕಾರ ನೋಡಿದ್ರೆ ಇದ 1ನೇ ಮೆಥಡ್ ಬೆಸ್ಟ್ ಅನಿಸ್ತೈತಿ. ಯಾವ್ಯಾವ್ದು ಟ್ಯಾಕ್ಸ್ ಲ್ಯಾಬಿಲಿಟಿನೂ ಕಂಡು ಹಿಡ್ಕೊಂಡ್ರಿ. ಇದ್ರ ಪ್ರಕಾರ ಟ್ಯಾಕ್ಸ್ ಲ್ಯಾಬಿಲಿಟಿ ಎಷ್ಟು ಬಂತು 7,000 ಸಮಥಿಂಗ್ ಬಂತು, ಇದ್ರ ಪ್ರಕಾರ 13,000 ಸಮಥಿಂಗ್ ಬಂತು. ಈಗ ಅಂದ್ರೆ ನಮ್ಗೆ ಯಾವ ಸಿಸ್ಟಮ್ ಬೆಸ್ಟ್, ಓಲ್ಡ್ ಸಿಸ್ಟಮ್ ಬೆಸ್ಟ್. ಈ ತರ ಕಂಪ್ಯಾರಿಸನ್ ಹೇಳ್ಕೊಂತ ಬರ್ಬೋದು, ಅಥವಾ ಓಲ್ಡ್ ಸಿಸ್ಟಮ್ ಮೇಲೆ ಲೆಕ್ಕ ಮಾಡಿ ಅಂತ ಹೇಳ್ಬೋದು. ನ್ಯೂ ಸಿಸ್ಟಮ್ ಮೇಲೆ ಲೆಕ್ಕ ಮಾಡಿ ಅಂತ ಹೇಳಿದ್ರೆ ಯಾವ ಡಿಡಕ್ಷನ್ ಇಲ್ಲ, ಯಾವ ಎಕ್ಸಂಪ್ಷನ್ ಇಲ್ಲ, ಸುಮ್ಮನೆ ಲೆಕ್ಕ ಮಾಡ್ಕೊಂತ ಹೋಗೋದು. ಅರ್ಥ ತಾನೇ ಹೇಳ್ತಿರೋದು. ಸೊ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ನಾನು ಹಂಗ ಜಸ್ಟ್ ನಿಮ್ಗೆ ಗೈಡೆನ್ಸ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ನೀವು ಅಟ್ಲೀಸ್ಟ್ ಟಚ್ ಮಾಡಿದ್ರೆ ಅನ್ನೋ ಒಂದು ಭರವಸೆ ಮೇಲೆ ಹೇಳೀನಿ. ಯಾಕಂದ್ರೆ ಇಟ್ ಇಸ್ ನಾಟ್ ಈಸಿ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಆ್ಯಕ್ಚುಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಇಟ್ಸ್ ವೆರಿ ಟಫ್ ಅಂತ ಕರಿತೀವಿ ಕಂಪೇರ್ ಟು ಅಸೆಸ್ಮೆಂಟ್ ಆಫ್ ಫರ್ಮ್ ಬಗ್ಗೆ. ಯು ಹ್ಯಾವ್ ಟು ಟ್ರೈ ಫಾರ್ ದಟ್. ಓಕೆ, ಟ್ರೈ ಮಾಡಿರಿ. ಥ್ಯಾಂಕ್ ಯು.